والصلاة والسلام على سيد الأنبياء والمرسلين وعلى آله وأصحابه وسلم تسليما كثيرا كثيرا كثيرا. أما بعد، أعوذ بالله من الشيطان الرجيم. بسم الله الرحمن الرحيم. يا أيها الذين آمنوا ادخلوا في السلم كافة ولا تتبعوا خطوات الشيطان إنه لكم عدو مبين. قال النبي صلى الله عليه وسلم: العلم نور، أو كما قال عليه الصلاة والسلام. قال النبي صلى الله عليه وسلم: سيأتي على الناس زمان لا يبقى من الإسلام إلا اسمه ولا يبقى من القرآن إلا رسمه ومساجدهم آمرة وهي خراب من الهدى، أو كما قال عليه الصلاة والسلام. صدق الله العلي العظيم وصدق رسوله النبي الكريم، ونحن على ذلك من الشاهدين والشاكرين، والحمد لله رب العالمين. اللهم صل على سيدنا محمد وعلى آل سيدنا محمد وبارك وسلم. ಪರಮ ದಯಾಮಯನು ಕರುಣಾನಿಧಿಯಾದ ಅಲ್ಲಾಹನ ನಾಮದಿಂದ ಜಗದ್ಗುರು ಹಜರತ್ ಮೊಹಮ್ಮದ್ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ದರೂದ್ ಮತ್ತು ಸಲಾಮನ್ನು ಅರ್ಪಿಸುತ್ತಾ, ಶಿರೂರ್ ಗ್ರಾಮಿನಲ್ಲಿ ಜಾಮಿಯಾ ಮಕ್ತಬ್ ಇಸ್ಲಾಂ ತಂಜೀಮ್ ಕಮಿಟಿಯ ವತಿಯಿಂದ ಹಮ್ಮಿಕೊಂಡಿರುವಂತಹ ಈ ಮಕ್ತಬ್ ಪ್ರೋಗ್ರಾಮಿನಲ್ಲಿ ಮುಖ್ಯವಾಗಿ ಮಂಚಿನ ಮೇಲೆ ಆಸೀನವಾಗಿರುವಂತಹ ಧರ್ಮ ಪಂಡಿತರೇ, ಅದರಲ್ಲಿ ನಮ್ಮ ಆತ್ಮೀಯ ಗೆಳೆಯರಾಗಿರುವಂತಹ ಹಜರತ್ ಮೌಲಾನಾ ಅಯ್ಯೂಬ್ ಸಾಹಬ್, ಮುಫ್ತಿ ಅಯ್ಯೂಬ್ ಸಾಹಬ್, ಮುಫ್ತಿ ಉಮರ್ ಸಾಹಬ್, ಮೌಲಾನಾ ಖಾಲಿದ್ ಸಾಹಬ್, ಬಹಳಷ್ಟು ನಮ್ಮ ಆತ್ಮೀಯ ಗೆಳೆಯರಾಗಿರುವಂತಹ ಮೌಲಾನಾ ಇಖ್ಲಾಸ್ ಸಾಹಬ್, ನಮ್ಮ ಬದಾಮಿ ಮದರ್ಸಾನ ಅಧ್ಯಕ್ಷರಾಗಿರುವಂತಹ ಹನಮ್ ಸಾಗರ್ ಹಾಜಿ ಸಾಹೇಬರು ಮತ್ತು ಶುರು ಗ್ರಾಮೀಣ ಇಸ್ಲಾಂ ತಂಜೀಮ್ ಕಮಿಟಿ ಎಲ್ಲ ಗುರು ಹಿರಿಯರೇ ಮತ್ತು ಪರ್ದೆದಲ್ಲಿ ಕೂತಿರುವಂತಹ ಅಕ್ಕೆ ತಂಗಂದರೇ, ತಾಯಂದಿರೇ ಮತ್ತು ಈ ಜಾಮಿಯಾ ಮಕ್ತಬಿನ ಮುದ್ದು ಮಕ್ಕಳೇ, ಎಲ್ಲರಿಗೆ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಇವತ್ತಿನ ಶಿರೂರ್ ಗ್ರಾಮೀಣ ಬಹಳಷ್ಟು ಮುದ್ದು ಮಕ್ಕಳು ಮತ್ತು ನಮ್ಮ ಪ್ರೋಗ್ರಾಂನಲ್ಲಿ ಬಂದಿರುವಂತಹ ಧರ್ಮ ಪಂಡಿತ ಬಹಳಷ್ಟು ಮಾತುಗಳು, ಹದೀಸ್ಗಳು, ಕುರಾನಿನ ಮುಖಾಂತರ, ಹದೀಸ್ ಮುಖಾಂತರ ಬಹಳಷ್ಟು ಬುದ್ಧಿ ಮಾತುಗಳು ಇವ್ರು ಹೇಳ್ಯಾರ. ಆದರೂ ತಮ್ಮೆಲ್ಲರ ದುವಾ ಮತ್ತು ಆಶೀರ್ವಾದ ಈ ಧರ್ಮ ಪಂಡಿತರು ಮಕ್ಕಳು ಕೂತಾರ. ಇವ್ರೊಳಗ ಒಂದು ಅಧ್ಯಕ್ಷನ ಭಾಷಣ ಮಾಡಬೇಕಾದ್ರೆ ಒಂದು ಕಠಿಣ ಕೆಲಸ. ಆದರೂ ತಮ್ಮೆಲ್ಲರ ದುವಾ ಇದ್ರೆ ಇನ್ಶಾ ಅಲ್ಲಾ ಒಂದು 4-5 ನುಡಿ ಮಾಡುವಂತ ಪ್ರಯತ್ನ ಮಾಡ್ತೀನಿ. ಸದರ್ ಸಾಬ್ ಅಂದ್ರೆ ದೊಡ್ಡ ಭಾಷಣ ಇರುವುದಿಲ್ಲ, ಅಧ್ಯಕ್ಷರಿಗೆ ಸದರ್ ಸಾಬ್ ಅಂತಾರ. ಸದರ್ನೊಳಗ 3 ಅಕ್ಷರ ಅದಾವ್ರಿ, ಸ ಸ್ವಾ ದ ರ. ಸದರ್ ಅಂದ್ರೆ ಎಲ್ಲಾರ ಭಾಷಣ ಮತ್ತು ಎಲ್ಲಾರದ ಭಾಷಣ ಸಬರಾಗಿ ಕೂತು ಶಾಂತಿ ರೀತಿಯಿಂದ ಕೂತು ಕೇಳುವಾಗ ಸದರ್ ಅಂತಾರ. ಮತ್ತೇನ್ ಬಯಾನ್ ಎಲ್ಲಾರ ಕೇಳಿದ್ಮೇಲೆ ಈ ಪ್ರೋಗ್ರಾಮ್ ಮುಗಿಯುವಾಗ ದುವಾ ಮಾಡೋದು ಕೆಲಸ ಸದರ್ ಸಾಬನ ಕೆಲಸ. 3ನೇ ಕೆಲಸ ಬಂದವರಿಗೆ ಎಲ್ಲರಿಗೆ ತಾವು ಎಲ್ಲರೂ ಈ ಏನು ಬುದ್ಧಿ ಮಾತುಗಳು ಧರ್ಮ ಪಂಡಿತರು ಮಕ್ಕಳು ಈ ಮುಖಾಂತರ ಈ ಪ್ರೋಗ್ರಾಮ್ ಮುಖಾಂತರ ಹೇಳ್ಯಾರ, ಅವೆಲ್ಲ ನೀವು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳ್ರಿ. ಈಗ ಹೋಗೊಂಡ್ರ ಮನೆಗೆ ಅಂತ ರುಕ್ಷಾತ್ ಮಾಡೋದು ಕೆಲಸ ಅಧ್ಯಕ್ಷರು ಸದರ್ ಸಾಬರ ಕೆಲಸ. ಆದ್ರ ಶುರು ಗ್ರಾಮ್ನಲ್ಲಿ ಈ 2ನೇ ಪ್ರೋಗ್ರಾಮ್ನಲ್ಲಿ ಮಾಷಾ ಅಲ್ಲಾ ನಮ್ಮ ಶುರು ಗ್ರಾಮೀಣ ಇಸ್ಲಾಂ ತಂಜೀಮ್ ಕಮಿಟಿಯವರ ಅವರು ಹುಮ್ಮಸ್ಸು, ಅವರ ಪ್ರಯತ್ನ, ಈ ಮಕ್ಕಳ ಸಲುವಾಗಿ, ಈ ಮುದ್ದು ಮಕ್ಕಳ ಸಲುವಾಗಿ ಇವ್ರ ಜೀವನದಲ್ಲಿ ದೀನ ಧರ್ಮ ಪ್ರವಾದಿ ಪೈಗಂಬರ್ ಜಗದ್ಗುರು ಹಜರತ್ ಮೊಹಮ್ಮದ್ ಸಲಾಸಂ ಸುನ್ನಾ ಶರಿಯತ್ ಅವರ ಜೀವನದಲ್ಲಿ ಬರಲಿ, ಕುರಾನ್ ಪಠನೆ ಬರಲಿ, ಹಲಾಲ್ ಏನೈತಿ ಹರಾಮ್ ಏನೈತಿ ಈ ವಿದ್ಯೆ ಇವರಲ್ಲಿ ಬರ್ಲಿ ಅನ್ನುವಂಥ ಉದ್ದೇಶದಿಂದ ಏನು ಪ್ರಯತ್ನ ಪಟ್ಟಾರ. ಈ
ಇಸ್ಲಾಂ ತನ್ಜಿಮ್ ಕಮಿಟಿ ಶುರೂರವರಿಗೆ ಎಲ್ಲ ಧರ್ಮ ಪಂಡಿತ್ ಮುಖಾಂತರ ಈ ವಿದ್ಯಾರ್ಥಿ ಕಡೆಯಿಂದ ತಮ್ಮೆಲ್ಲರಿಗೂ ಮುಬಾರಕ್ಬಾದಿ ಹೇಳ್ತೇನೆ. ಇಂಥ ಸಂದರ್ಭದಲ್ಲಿ ನಮ್ಮ ಬಹಳಷ್ಟು ಅಕ್ಕ ತಂಗಂದ್ರು ತಾಯಂದ್ರು ಮಾಶಾ ಅಲ್ಲಾ ಬಹಳ ಉತ್ಸವದಿಂದ ಬಂದು ಕೂತು ಇಲ್ಲಿ ಆಗ್ತಿರುವಂತ ಮಕ್ಕಳ ಪ್ರೋಗ್ರಾಮ್ ಧರ್ಮ ಪಂಡಿತರ ಬಯಾನನ್ನು ಕೇಳಿದೆ. ಇವತ್ತಿನ ದಿವಸ ನಮ್ಮೆಲ್ಲರಿಗೊಂದು ಚಿಂತೆ ವಿಷಯ ಏನಪ್ಪಾ ಅಂದ್ರ, ನಾವು ಇಂಥ ಧರ್ಮ ಪಂಡಿತರಲ್ಲಿ ಇಂಥ ಸಭೆ ಸಮಾರಂಭದಲ್ಲಿ ಕೂತು ಭಾಷಣ ಅಂತ ಕೇಳ್ತೀವಿ. ಆದ್ರ ಅಲ್ಲಾ ತಾಲಾ ತನ್ನ ಪೈಗಂಬರ್ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾನ್ರಿ, ವಜಕ್ಕಿರ್ ಫಇನ್ನ ಜಿಕ್ರಾ ತನ್ಫೌಲ್ ಮುಮಿನೀನ್. ಏ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರೇ, ನೆನಪು ಮಾಡ್ರಿ, ನೆನಪು ಮಾಡ್ತಾ ಇರ್ರಿ, ನೆನಪು ಮಾಡಿಸ್ತಾ ಇರ್ರಿ. ಮುಸಲ್ಮಾನ್ ಮೋಮಿನ್ರಿಗೆ ಬಹಳ ಫೈದೆ ಆಕೈತಿ. ಮೊದಲನೇ ಕೆಲಸ ಏನ್ ಮಾಡ್ಬೇಕ್ರಿ? ನೆನಪು ಮಾಡಬೇಕು. ಅದೇ ರೀತಿಯಾಗಿ ನೆನಪು ಮಾಡ್ತಾ ಇರ್ಬೇಕು. ಮೂರನೇ ಕೆಲಸ ಪೈಗಂಬರಿಗೆ ಅಲ್ಲಾ ತಆಲಾ ಕೊಡ್ತಾನ್ರಿ, ಆ ಪರಮಾತ್ಮ ಭಗವಂತ ಹೇಳ್ತಾನ, ನೀವು ನೆನಪು ಮಾಡಿಸ್ತಾ ಇರ್ರಿ. ಏನ್ ನೆನಪು ಮಾಡಿಸ್ಬೇಕು ನೋಡ್ರಿ. ನಾ ಜಗತ್ನ್ಯಾಗ ಮನುಷ್ಯ ಬಂದ ಹೆಂಗ್ ಬಂದ್ರಿ? ಬತ್ತಲೆ ಬಂದ, ಮೈ ಮ್ಯಾಗ ಒಂದು ಅರಿವಿ ಇದ್ದಿದ್ದಿಲ್ಲ. ಆದ್ರ 50 ವರ್ಷ 70 ವರ್ಷ ಹೋಗಿದ ಮ್ಯಾಲೆ ಲಾಸ್ಟಿಗೆ ಉಡುವಂತ ಒಂದು ಕಫನಿನ ಅರಿವಿ ಬಂದಾನ. ಹೆಂಗ್ರಿ? ಬತ್ತಲೆ ಬಂದಾನ. ಆಯತಿ ಜಹಾಮೆ ನಂಗೆ ಒಂದು ಕಫನಿನ ಅರ್ವಿ ಸಲುವಾಗಿ 50 ವರ್ಷ 70 ವರ್ಷ 80 ವರ್ಷ ಜೀವನ ಸಾಗಿಸ್ತಾನ ಒಂದು ಕಫನಿನ ಅರ್ವಿ. ಆದ್ರೆ ಧರ್ಮ ಪಂಡಿತರು ಉಲ್ಮಾಕರ್ ಹೇಳ್ತಾರ್ರಿ, ಆ ಕಫನಿನ ಅರ್ವಿ ಹೊಲಿಯುವಂತ ಏನ್ ಕಂಪನಿ ಇರ್ತೈತಿ ಅಲ್ರಿ, ಕಂಪನಿನ ಅರ್ವಿ ಮಾಡುವಂತ ಕಂಪನಿಯವರು ಅರ್ವಿ ಹೊಲಿತಾರ ಮಾರಾಕ. ಆದ್ರೆ ಕಫನಿನ ಅರ್ವಿ ಖರೀದಿ ಮಾಡಾವ ತನ್ನ ಸಲ ಉಡುವಾಗ ತಗೊಳುದಿಲ್ಲ, ಬೇರೆ ಸಲ ತಗೊಂಡಿರ್ತಾನ. ಆದ್ರೆ ಯಾರ ಸಲ ಕಫನ್ ತಗೊಂಡ್ ಬಂದಿರ್ತೀವಿ ಅವ್ನ್ ಗೊತ್ತೇ ಇರೋದಿಲ್ಲ ಯಾರ ಕಫನ್ ಐತಿ ಏನೈತಿ ಅನ್ನೋದು. ಪ್ರವಾದಿ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಲ್ಲಾ ತರ ಹೇಳ್ತಾನ್ರಿ, ನೆನಪು ಮಾಡ್ರಿ, ನೆನಪು ಮಾಡ್ತಾ ಇರ್ರಿ, ನೆನಪು ಮಾಡ್ತಾ ಇರ್ರಿ. ನಾವು ಒಂದ್ ದಿವ್ಸ ಜಗತ್ತಿನೊಳಗೆ ಬಂದೇವ ಅಂದ್ರೆ ಒಂದ್ ದಿವ್ಸ ಜಗತ್ ಬಿಡುದೈತಿ. ಜಗತ್ನ್ಯಾಗ ಬರುವಂತ ಉದ್ದೇಶ ಬಂದೇವಂದ್ರೆ ಸಾಯಾಕ ಬಂದೇವ್ರಿ. ಜಗತ್ನ್ಯಾಗ ಇರಾಕ್ ಬಂದಿಲ್ಲ ಕಾಯಂ ಯಾರು. ಅದಕ್ಕೆ ನಮ್ಗೆ ಹಿರಿಯರು ಹೇಳ್ತಿದ್ರು, ನಾವು ಉರ್ದು ಹೇಳ್ತಿಲ್ರಿ, ಇಂತಿಕಾಲ್ ಹೋ ಗಯೆ, ಫೌತ್ ಹೋ ಗಯೆ, ವಿಸಾಲ್ ಹೋ ಗಯಾ, ಅಲ್ಲಾಹ್ ಕೋ ಪ್ಯಾರೆ ಹೋ ಗಯೆ. ಇದು ಅರ್ಥ ಏನಪ್ಪಾ ಅಂದ್ರ, ಇಂತಿಕಾಲ್ ಹೋಗ ಅಂದ್ರೆ ಒಂದ್ ಜಾಗ ಬಿಟ್ಟು ಬೇರೆ ಜಾಗಕ್ಕೆ ಹೋಗಕ್ ಇಂತಿಕಾಲ್ ಅಂತಾರ. ವಿಸಾಲ್ ಹೋಗ ಅಂದ್ರೆ ಒಂದ್ ಜಾಗ ಬಿಟ್ಟು ಬೇರೆ ಜಾಗ ಹೋಗಿ ಕೂಡ್ಕೊಳಕ ವಿಸಾಲ್ ಅಂತಾರ. ಫೌತ್ ಹೋಗ ಅಂತಾರ ಬಹಳಷ್ಟು ಮಂದಿ. ಫೌತ್ ಹೋಗ ಅಂದ್ರೆ ಏನ್ ಜೀವನ 50 ವರ್ಷ 70 ವರ್ಷ ಏನ್ ಅಲ್ಲಾ ತಾಲಾ ಪರಮಾತ್ಮ ಭಗವಂತ ಕೊಟ್ಟಿದ್ದ ಆ ಜೀವನ ಮುಗಿದ್ ಹೋತು, ಮತ್ ಸಿಗುದಿಲ್ರಿ. ಸಿಗ್ತೈತೇನ್ರಿ? ಅದಕ್ಕ ಉರ್ದು ಕವಿ ಹೇಳ್ತಾನ, ಗಯಾ ವಕ್ತ ಫಿರ್ ಹಾತ್ ಆತಾ ನಹಿ, ಸದಾ ದೌರ್ ದೌರಾ ದಿಖಾತಾ ನಹಿ, ಸುರಾಹಿ ಮೇ ದರಿಯಾ ಸಮಾತಾ ನಹಿ, ಮರಾಬೈಲ ಕವಿ ಘಾಸ್ ಖಾತಾ ನಹಿ. ಈ ಸಮಯ ಜಗತ್ತಿನ ಅಲ್ಲಾ ಪರಮಾತ್ಮ ಕೊಟ್ಟಾನಲ್ರಿ, ಇದು ಹೋತಂದ್ರ ಮತ್ತೆ ನಮಗ ಸಿಗುದಿಲ್ಲ, ಸಿಗಾಕ್ ಸಾಧ್ಯನೂ ಇಲ್ಲ. ಬಹಳ ಸ್ವಲ್ಪ ಸಮಯ ಅಲ್ಲಾ ತಾಲಾ ನಮ್ಗೆ ಕೊಟ್ಟಾನ್ರಿ. ನಾವ್ ಜಗತ್ನ್ಯಾಗ ಬಂದೇವ್ ಅಂದ್ರೆ ಒಂದ್ ದಿವ್ಸ ನಮ್ಗೆ ಸಾಯುದೈತಿ. ಆದ್ರ ಧರ್ಮ ಪಂಡಿತರು ಉಲಮಾಯ ಕರಾಮರು ಸೂಫಿ ಸಂತರು ಈ ಮಾತು ಸಾರಿ ಹೋಗ್ಯಾರ್ರಿ. ನೋಡ್ರಿ, ಬರುವುದು ಒಂದು ಪರಮಾತ್ಮ ಅಲ್ಲಾ ತಾಲಾ ಒಂದು ತರ್ತಿ ಬಿಟ್ಟಾನ. ಏನಪ್ಪಾ ಅಂದ್ರ, ಅಪ್ಪನಕ್ಕಿಂತ ಮುಂಚೆ ಮಗ ಬರುದಿಲ್ಲ, ತಾಯಿಗಿಂತ ಮುಂಚೆ ಮಗಳು ಬರುದಿಲ್ಲ. ಆದ್ರೂ ಹೋಗುದೇನು ತರ್ತೀಬಿಲ್ಲ. ಆಯ್ತೇನ್ರಿ? ತರ್ತೀಬ ಮುತ್ತೆ ಇರ್ತಾನ, ಮೊಮ್ಮಗ ಹೋಗಿರ್ತಾನ, ಅಪ್ಪ ಇರ್ತಾನ, ಮಗ ಹೋಗಿರ್ತಾನ, ಹೆಂಡ್ತಿರ್ತಾಳ ಏನ್ರಿ, ಗಂಡ ಹೋಗಿರ್ತಾನ. ಹೋಗುವಂತದ್ ಏನು ತರ್ತೀಬಿಲ್ಲ. ಮತ್ತ ಅಲ್ಲಾ ಹೇಳ್ತಾನ್ರಿ, ಇದಾ ಜಾ ಅಜ್ಲುಹುಂ ಲಾ ಯಸ್ತಖಿರೂನ ಸಾಅತಂ ವಲಾ ಯಸ್ತಖ್ದಿಮೂನ್. ಅಲ್ಲಾ ಜೀವನದೊಳಗ ಒಂದ್ ಟೈಮ್ ಇಟ್ಟಾನ್ರಿ. ಸಾ ಅತ್ತನ್ರಿ ಅರಬಿ ಒಳಗ 1 ಸೆಕೆಂಡ್. ಆ ಟೈಮ್ ಬರ್ತಂದ್ರ 1 ಸೆಕೆಂಡ್ ಹಿಂದೂ ಮಾಡಕ್ ಸಾಧ್ಯ ಇಲ್ಲ, 1 ಸೆಕೆಂಡು ಮುಂದು ಮಾಡಕ್ ಸಾಧ್ಯ ಇಲ್ಲ. ಆ ಟೈಮ್ ಏನ್ರಿ? ಮರ್ನಿನ ಟೈಮ್. ಎಲ್ಲರಿಗೂ ಒಂದ್ ದಿವ್ಸ ಸಾಯುದೈತೆ. ಆದ್ರ ವರ್ಷದಾಗ ಒಮ್ಮೆ ಈದ್ ಮಿಲಾದೊಳಗಾಗ್ಲಿ, ಮಕ್ತಬ್ ಪ್ರೋಗ್ರಾಮ್ದಾಗ್ಲಿ, ಇಜ್ತಿಮಾದೊಳಗಾಗ್ಲಿ, ಜಮಾತ್ದಾರಾಗ್ಲಿ ಬಹಳಷ್ಟು ಬಂದು ಬುದ್ಧಿ ಮಾತು ಹೇಳ್ತಿರ್ತಾರ. ತಿಂಗಳದಾಗ, ವರ್ಷದಾಗ, 6 ತಿಂಗಳದಾಗ. ಆದ್ರ ಪುಸ್ತಕದೊಳಗೆ ಧರ್ಮ ಪಂಡಿತರು ಹೇಳ್ತಾರ್ರಿ, ಆ ಮರಣದ ದೇವದೂತನ ಇಸ್ರಾಯೇಲ್ ಅಲೈಹಿಸ್ಸಲಾಮ್ರು ಏನ್ರಿ, ಇಸ್ರಾಯೇಲ್ ಅಲೈಹಿಸ್ಸಲಾಮ್ರು ಎಲ್ಲಾ ಊರಿನೊಳಗೆ ಎಲ್ಲಾ ಮನೆಗೆ ಜಗತ್ತಿನೊಳಗ ಒಂದ್ ಮನೆಗೆ ಒಂದ್ ದಿವಸದೊಳಗ 3 ಸಲ ಬರ್ತಾರಂತೆ. ಎಷ್ಟ್ ಸಲ ರೀ? 3 ಸಲ ಬರ್ತಾರ. ಬಂದ್ ಏನ್ ಹೇಳ್ತಾರ? ಅಸ್ಸಲಾಮು ಅಲೈಕುಂ
काजी साहब, हाजी साहब, मुजावर साहब, जमादार साहब, चौधरी साहब, नदाब साहेಬ್ರೆ, ತಹಸೀಲ್ದಾರ್ ಸಾಹೇಬ್ರೆ, ನಾನು ನಿಮ್ಮ ಮನೆಗೆ ಬರಾಮದೀನಿ. ನೀವು ಬರೇ ಊಟ, ಮನಿ, ಹೊಲ, ತ್ವಾಟ್ಪಟ್ಟಿ, ಬಂಗ್ಲೆ, ಆರಾಮ್ ಚಲೋ ಊಟ ಮಾಡ್ಬೇಕು, ಚಲೋ ಅರ್ಬಿ ಉಡ್ಬೇಕು, ಚಲೋ ಸವಾರಿ ಒಳಗ ಅಡ್ಡಾಡ್ಬೇಕು, ಚಲೋ ಬಂಗ್ಲೆ ಕಟ್ಟಬೇಕು, ಚಲೋ ಮದ್ವಿ ಮಾಡಬೇಕು, ಬ್ಯಾಂಕ್ ಬ್ಯಾಲೆನ್ಸ್ ಇದ್ರೊಳಗ ಜೀವನ ಸಾಗ್ಸಾಕತ್ತೀರಿ. ನಾ ಬರಾಮದೀನಿ. ಒಂದ್ಸಲ ಹೇಳಿದ್ರಿ, ಒಂದ್ ದಿವಸದೊಳಗ 3 ಸಲ ಬಂದು ಹೇಳೋಕಾರ. ಆದ್ರೆ ನಮ್ಗ ಅದು ಕೇಳುದಿಲ್ಲ. ಅದೇ ರೀತಿಯಾಗಿ ಉಲಮಾಯ ಕರಾಮರು, ಸೂಫಿ ಸಂತರು, ಔಲಿಯಾ ಕರಾಮ್ ಹೇಳ್ತಾರ್ರಿ, ಊರ್ ನೀವು ಹೊರಗ್ ಹೋಗುವಾಗ ಯಾಕಿರಲ್ಲಕ್ಕ ಮತ್ತ ಊರ್ ಒಳಗ್ ಬರೋ ಯಾಕಿರಲ್ಲಕ್ಕ, ಅಲ್ಲಿ ರುದ್ರ ಭೂಮಿ ಕಬರಸ್ಥಾನ ಸಿಗತೈತಿ. ಸಿಗ್ತೈತಿಲ್ರಿ? ಎಲ್ಲಾ ಊರಿನೊಳಗ ಹೋಗುವಾಗಾರ ಸಿಗ್ತೈತಿ, ಇಲ್ಲಕಂದ್ರ ಬರುವಾಗಾರ ಸಿಗ್ತೈತಿ. ಆದ್ರ ಅಲ್ಲಿ ಆರಾಮ್ ಮಾಡೋರು ಎಲ್ಲ ಕೆಲಸ ಬಗಸಿ ಬಿಟ್ಟು ಎಲ್ಲಾ ವಯಸ್ಸಾದವ್ರು ಮಕ್ಕೊಂದಿಲ್ರಿ. ಏನ್ರಿ? ಯುವಕರು ಮಕ್ಕೊಂದಾರ, ಉದ್ಯೋಗ ಮಾಡೋರು ಮಕ್ಕೊಂದಾರ, ಬಹಳಷ್ಟು ಲಕ್ಷಾನ್ಗಟ್ಲೆ ಕಳ್ಸೋರು ಮಕ್ಕೊಂದಾರ. ಎಂತಿಂತವ್ರು ಬರೀ ಜಡ್ಡ ಜಾಪತ್ರಿ ಬಂದು ಅವ್ರಿಗೆ ಏನು ಉಪಚಾರ ಆಗ್ಲಿಲ್ಲ ಅಂತವ್ರು ಸತ್ ಬಿದ್ದಾರೇನ್ರಿ? ಎಂತಿಂತವ್ರು ಬಿದ್ದಾರ. ಆದ್ರ ನಾವು ಹೋಗುವಾಗ, ಊರ್ ಬಿಟ್ಟು ಹೋಗುವಾಗ ಆಗ್ಲಿ ಒಳಗ್ ಬರುವಾಗ್ಲಿ ಆ ಕಬರಸ್ಥಾನದಲ್ಲಿ ಇರುವಂತ ಎಲ್ಲಾ ಜನಾದಿಗಳು, ಎಲ್ಲಾ ಮಯತ್ತುಗಳು ಒತ್ತಿ ಹೇಳ್ತಿರ್ತಾರಂತ. ಏನಂತ? ಏ ತಮ್ಮ, ನಾವು ನಿಮ್ಮಂಗ ಪ್ಯಾಟಿಗೆ ಹೋಗ್ತಿದ್ದೀವಿ, ಕ್ವಾಟಿಗೆ ಹೋಗ್ತಿದ್ದೀವಿ, ರೊಕ್ಕ ಗಳಿಸ್ತಿದ್ದೀವಿ, ಕಾರ್ನಾಗ ಹೋಗ್ತಿದ್ದೀವಿ, ಮೊಬೈಲ್ನಾಗ ಮಾತಾಡ್ತಿದ್ದೀವಿ, ಲಗ್ನ ಮುಹೂರ್ತ ತೆಗಿತಿದ್ದೀವಿ, ಪಾಲಿಟಿಕ್ಸ್ ಮಾಡ್ತಿದ್ದೀವಿ, 10 ಎಕರೆ ಕಬ್ಬಿನ ಹೊಲ ನಡೆಸ್ಬೇಕಂತ ವಿಚಾರ ಮಾಡ್ತಿದ್ದೀವಿ, ಬ್ಯಾಂಕ್ ಬ್ಯಾಲೆನ್ಸ್ ತಗೋಬೇಕು, ಲೋನ್ ಹೆಂಗ್ ತಗೋಬೇಕು, ಸಾಹೇಬ್ರಿಗೆ ಹೆಂಗ್ ಭೇಟಿ ಆಗಬೇಕು, ನಾ MLA ಆಗ್ಬೇಕು, ಮಿನಿಸ್ಟರ್ ಆಗ್ಬೇಕು, MP ಆಗ್ಬೇಕು, CM ಆಗ್ಬೇಕು, ಏನೇನು ವಿಚಾರಗಳು ಎಲ್ಲಾ ಮಾಡ್ತಿದ್ದೀವಿ. ನೋಡಪ್ಪ, ನಾವು ಇಲ್ಲಿ ಬಿದ್ದೀವಿ, ನಿಮ್ಮೆಲ್ಲರಿಗೂ ಇಲ್ಲೇ ಬರುದೈತಿ, ನಿಮ್ಮೆಲ್ಲರಿಗೂ ಇಲ್ಲೇ ಬರುದೈತಿ. ಅದಕ್ಕ ನಾವು ಕಬರಸ್ಥಾನ ಹೋದ್ರೆ ಇವತ್ತು ನಮ್ಮ ಮಕ್ಕಳು ಬಹಳಷ್ಟು ದುವಾ ನಿಮ್ಗೆ ಹೇಳಿರ್ಬೇಕು. ಆದ್ರೆ ನಮ್ಗ ಮಕ್ಕಳದು ಒಂದು ದುವಾ, ಊಟದ ದುವಾ ಅಷ್ಟ ನೆನಪೈತಿ. ಕಬರಸ್ಥಾನ ಹೋದ್ಮೇಲೆ ದುವಾ ಮಾಡೋದು ಯಾರಿಗೆ ಗೊತ್ತೈತಿ? ಯಾರು ನೆನಪೇ ಇಲ್ಲ. ನಾವೇನ್ ದುವಾ ಮಾಡ್ತೇವೆ ಹೋಗಿ? ಅಸ್ಸಲಾಮು ಅಲೈಕುಂ ಯಾ ಅಹ್ಲಲ್ ಕುಬೂರ್ ಯಗ್ಫಿರುಲ್ಲಾಹು ಲನಾ ವಲಕುಂ ವಅಂತುಂ ಸಲ್ಫುನಾ ವನಹ್ನು ಬಿಲ್ ಅಸ್ರ್. ಕಬರಸ್ಥಾನದಲ್ಲಿ ಆರಾಮ್ ಮಾಡ್ತಿರುವಂತ ಎಲ್ಲಾ ಮಯ್ಯತ್ಗಳು ತಮ್ಮೆಲ್ಲರಿಗೂ ಸಲಾಮ್ ಆಗ್ಲಿ, ಅಲ್ಲಾನ ಕರುಣೆ ಆಗ್ಲಿ, ಅಲ್ಲಾನ ರಹಮತ್ ನಿಮ್ಮಲ್ಲಿ ಆಗ್ಲಿ, ನೀವು ಅಲ್ಲ ನಿಮ್ಗೆ ಮಾಫ್ನು ಮಾಡ್ಲಿ, ನೀವು ಮುಂದೆ ಹೋಗಾರಾದ್ರಿ, ನಾವು ಹಿಂದ್ ಬರೋರದೀವಿ, ನೀವು ಮುಂದೆ ಹೋಗಾರಾದ್ರಿ, ನಾವು ಹಿಂದ್ ಬರೋರು ಎನ್ನುವಂತದ್ದು ಮಾತು ಹೇಳ್ತಾರೆ. ಆ ಕಬರಸ್ಥಾನದಿಂದ ದಿವಸ ನಮ್ಗ ಈ ಮಾತು ಕೇಳ್ತೀವಿ, ಆದ್ರೆ ನಮ್ಗೆ ಕೇಳ್ಸಕತ್ತಿಲ್ಲ. ನಾವು ಜಗತ್ತಾಗ ಬಂದೇವ್ ಅಂದ್ರ ಒಂದ್ ದಿವ್ಸ ಜಗತ್ ಬಿಡುದೈತ್ರಿ. ನಾವು ಬಿಡುದಿಲ್ಲ ಅಂದ್ರೂ ಬಿಡ್ಬೇಕಾಕೇತಿ. ಆ ಟೈಮ್ ಬಂತಂದ್ರ ನಮ್ ಜಗತ್ ಬಿಡಲೇಬೇಕು. ಆದ್ರ ನೋಡ್ರಿ, ಈ ಮನುಷ್ಯಗ ಅಲ್ಲಾ ತಾಲ ಈ ಉಮ್ಮತ್ಗ ಕೊಟ್ಟಿರುವಂತ ಸಮಯ ಬಹಳ ಸ್ವಲ್ಪ, ಬಹಳ ಅಂದ್ರೆ 50 ವರ್ಷ 60 ವರ್ಷ. ಪರವಾದಿ ಪೈಗಂಬರ್ ಹಜರತ್ ಮೊಹಮ್ಮದ್ ಸಲ ಹೇಳ್ತಾರ್ರಿ, ನಾನು ಉಮ್ಮತ್ತು ಕೊಟ್ಟಿರುವಂತ ಟೈಮ್ ಬಹಳ ಅಂದ್ರೆ 60-70 ವರ್ಷದೊಳಗೆ ಜೀವನ ಸಾಗಿಸ್ತಾರ. ಇದ್ರೊಳಗ ಎಷ್ಟು ಕೆಲಸ ನಾವು ಮಾಡ್ತೀವಿ? ಬರೀ ನಾವು ಮುಂದೆ ನೋಡಕತ್ತೀವಿ, ಇಷ್ಟ ಟೈಮ್ ಆಗೈತೆ ಅಂತ. ಸ್ವಲ್ಪ ಹಿಂದ್ ನೋಡ್ರಲ್ಲ, ಹಿಂದ್ ನೋಡಿದ್ರೆ 50 ವರ್ಷ ಮುಗುದು, 60 ವರ್ಷ ಮುಗುದು, ನಾನಾ ತರದ ಜಡ್, ಜಾಪತ್ರಿ, ಶುಗರ್, ಹಾರ್ಟ್, BP, ನಾನಾ ತರದ ಜಡ್ಡುಗಳು ಇವತ್ತ ಹೌದಿಲ್ರಿ ಬರಕತ್ತ. ಆದ್ರ ನಾ ಏನ್ ವಿಚಾರ ಮಾಡಕತ್ತೀವಿ? ಹಿರಿಯರು ದರ್ ಪಂಡಿತ್ ಹೇಳ್ತಾರ್ರಿ, 90 ವರ್ಷ ಅದಾನ 300 ವರ್ಷ ಇರುವಂತ ಮನಿ ಕಟ್ಟಾಕತ್ತಾನ. ಎಷ್ಟ್ರಿ? 300 ವರ್ಷ ಇರುವಂತ ಮನಿ ಕಟ್ಟಾಕತ್ತಾನ. ಆದ್ರೆ ಹಿರಿಯರು ಔಲಿಯಾ ಕರಾಮ್ ಹೇಳ್ತಾರ್ರಿ, ನೋಡಿ ಹಳಿ ಮನಿ ಅದ. ಇವತ್ತು ಶಿರೂ ಗ್ರಾಮದೊಳಗ ಹಳಿ ಮನಿತನ ಅದಾವ, ಬಾಳ ಹಳಿ ಮನಿ ಇರ್ತಾವ. ಆ ಮನಿ ಒಳಗ್ ಮೊದಲು ನಮ್ಮ ಹಳಿ ಮನಿ ಒಳಗ್ ಮುತ್ಯ ಇರ್ತಿದ್ದ. ಮುತ್ಯ ಹೋದ, ಯಾರು ಇರ್ತಾರೆ? ಅಪ್ಪ ಇದ್ರು, ಅಪ್ಪಾರು ಹೋದ್ರು, ಈಗ ನಾವಿದ್ದೀವಿ, ನಾವು ಬಿಟ್ಟಿವಿ, ಈಗ ನಮ್ಮ ಮಕ್ಕಳು ಇರ್ತಾರ. ಅಂದ್ರೆ ಕಾಯಂ ಇರುವಂತದ್ದು ಯಾವ್ದು ಜಾಗ ಇಲ್ಲ, ಇದು ಟೆಂಪರರಿ ಜಾಗ. ಕಾಯಂ ಇರಾಕ್ ಬಂದೇನ್ರಿ? ಕಾಯಂ ಇರಾಕ್ ಯಾರು ಬಂದಿಲ್ಲ, ಕಾಯಂ ಇರಾಕು ಸಾಧ್ಯನೂ ಇಲ್ಲ. ನಾವು ಬಂದೇವಂದ್ರೆ ಒಂದ್ ದಿವ್ಸ ಜಗತ್ ಬಿಡುದೈತ್ರಿ. ಆದ್ರ ಈ ಬಿಡುವಂತ ಜಗತ್ತಿನ ಸಲುವಾಗಿ ಎಷ್ಟು ಶ್ರಮ ಪಡಾಕತ್ತೀವಿ, ಎಷ್ಟು ಕಷ್ಟ ಪಡಾಕತ್ತೀವಿ. ಈ ಜಗತ್ತಿನೊಳಗ ಮನುಷ್ಯ ಬರೇ ನಾನು ಶಿರೂ ಗ್ರಾಮ, ಬಾಗಲಕೋಟೆ ಜಿಲ್ಲಾ, ನಮ್ ಕರ್ನಾಟಕ ರಾಜ್ಯ ಬಗ್ಗೆ ಹೇಳಕತ್ತಿಲ್ಲ. ಇಡೀ ಜಗತ್ತಿನಲ್ಲಿ ಇರುವಂತ ಮಾನವನಲ್ಲಿ ಒಂದು 3 ಹಂಬಲ ಇವತ್ತು ಆಗಾಕತ್ತಾವ, ಪ್ರಯತ್ನ ಮಾಡಾಕತ್ತ ಮನುಷ್ಯ. ಏನ್ ಪ್ರಯತ್ನ ಪಡ್ತಾನ್ರಿ? ಯಾವತ್ತು ನನಗೆ ಮರ್ಯಾದೆ ಸಿಗ್ಬೇಕು, ಯಾವತ್ತು ನನಗೆ ಮರ್ಯಾದೆ, ಸಲಾಂ, ಕಲಾಂ, ನಮಸ್ಕಾರ, ಚಮತ್ಕಾರ ಆಗ್ತಿರ್ಬೇಕು ಅನ್ನುವಂತ ಉದ್ದೇಶದಿಂದ ಮನುಷ್ಯ ಜೀವನ ಸಾಗಿಸ್ತಾನ, ಪ್ರಯತ್ನ ಪಡಾಕತ್ತಾರ.
ಎರಡನೇ ಮಾತು, ಜಗತ್ತಿನಿರುವಂತ ಎಲ್ಲಾ ಮಾನವರಲ್ಲಿ ಒಂದು ಹಂಬಲ, ಒಂದು ಪ್ರಯತ್ನ ಏನಪ್ಪಾ ಅಂದ್ರ ನಾನು ಯಾವತ್ತು ಆರಾಮಾಗಿರ್ಬೇಕು, ಯಾವ್ದು ಟೆನ್ಷನ್ ಕಷ್ಟ ನನ್ನಲ್ಲಿ ಬರಬಾರ್ದು ಅನ್ನುವಂತ ಉದ್ದೇಶದಿಂದ ಪ್ರಯತ್ನ ಪಡಕತ್ತ. ಮೂರನೇ ಕೆಲಸ ಏನಪ್ಪಾ ಅಂದ್ರ ನಾನು ಜೀವನದೊಳಗ ಯಾವ್ದು ಕೆಲಸ ಮಾಡಿದ್ರು ಎದಕ್ಕೂ ಕೈ ಹಾಕಿದ್ರ ಅದಕ್ಕೆ ಲಘುನ ಫಲ ಸಿಗಬೇಕು, ಎಲ್ಲಾ ಕೆಲಸ ಲಘು ಆಗ್ಬೇಕು, ಎಲ್ಲಾ ಕೆಲಸ ಲಘು ಆಗ್ಬೇಕು. ಅದಕ್ಕೊಂದು ಉದಾಹರಣೆ ನಮ್ಮ ಹಜರತ್ರು ಹೇಳ್ತಿದ್ರು ನೋಡ್ರಿ. ನಾವು ಬೆಂಗಳೂರು ಇಲ್ಲಿಂದ ಪ್ರಯಾಣ ಮಾಡ್ತೀವಿ, ಪ್ರಯಾಣ ಮಾಡುವಾಗ ಮರ್ಯಾದೆಯಿಂದ ಪ್ರಯಾಣ ಮಾಡೋ ಇಚ್ಛಾ ಪಡ್ತೀವೋ ಏನ ಜಗಳ ಮಾಡ್ಕೋತ ಬೇಕೋತ ಹೋಗೋದು ವಿಚಾರ ಮಾಡ್ತೀವಿ? ಮರ್ಯಾದೆಯಿಂದ ಹೋಗ್ಬೇಕು. ಆರಾಮ ಒಂದ್ 100 ರೂಪಾಯಿ ಹೆಚ್ಚು ಹೋಗಲಕ್ಕ ಸ್ಲೀಪರ್ ಕೋಚ್ನಾಗ ಹೋಗ್ಬೇಕು, ಮಕ್ಕೊಂಡ್ ಹೋಗ್ಬೇಕು, ಆರಾಮ್ಲಿಂದ ಹೋಗ್ಬೇಕು. ಅದೇ ರೀತಿಯಾಗಿ ಗಾಡಿ ಏರಿ ಬೆಂಗಳೂರು ಹೋಗುವಂತ ಪ್ರಯಾಣಿಕ ಯಾವತ್ ವಿಚಾರ ಮಾಡ್ತಾನೆ, ಲಘುನ ನಾನು ಮುಟ್ಟಬೇಕು, ಏನ್ ಲೇಟ್ ಆಗಿ ಸಂಜೆಗೆ ಹೋಗಿ ನಡೀತಿದ್ದೇವೆ. ಇದೇ ರೀತಿಯಾಗಿ ಔಲಿಯಾ ಕರಾಮರು ಸೂಫಿ ಸಂತರು ಹೇಳ್ತಾರ್ರಿ, ಈ ಮನುಷ್ಯ ಈ 3 ಮಾತುಗಳ ಬಗ್ಗೆ ವಿಚಾರ ಮಾಡಕತ್ತಾನ. ಆದ್ರೆ ಈ ಮನುಷ್ಯ ಈ ಜಗತ್ತಿನೊಳಗೆ ಈ 3 ಮಾತು ಎಲ್ಲಿ ಹುಡುಕಾಡಕತ್ತಪ್ಪ ಅಂದ್ರ ಬಹಳಷ್ಟು ಮಂದಿ ಸಂಪತ್ತಿಯೊಳಗೆ ಹುಡುಕಾಡಕತ್ತಾರ. ಸಂಪತ್ತಿ ಯಾರೆಲ್ಲಿ ಹೆಚ್ಚಿರ್ತೈತಿ, ಮರ್ಯಾದೆ ಸಿಗ್ತೈತಿ ಅನ್ನುವಂತ ವಿಚಾರ. ಚಲೋ ಅರಬಿ ಉಟ್ನಿ ಅಂದ್ರೆ ನನಗೆ ಮರ್ಯಾದೆ ಕೊಡ್ತಾರ, ಚಲೋ ಗಾಡಿ ಒಳಗೆ ನಾನು ಅಡ್ಡಾಡಿದೆ ಅಂದ್ರೆ ನನಗೆ ಮರ್ಯಾದೆ ಕೊಡ್ತಾರ, ನನ್ನಲ್ಲಿ ಚಲೋ ತ್ವಾಟ್ ಪಟ್ಟಿ ಬಂಗ್ಲೆ ಇತ್ತಂದ್ರ ನನಗ್ ಮರ್ಯಾದೆ ಕೊಡ್ತಾರ ಅನ್ನುವಂಥದ್ದು ಮನುಷ್ಯ ವಿಚಾರ ಮಾಡಕತ್ತಾನ. ನಾನು ಯಾವತ್ತು ಆರಾಮ್ ಇರ್ಬೇಕಾದ್ರೆ ನನ್ನಲ್ಲಿ ಸಾವಿರಾರು ಲಕ್ಷಾಂತರ ಗುಟ್ಲಿ ಏನ್ರಿ ಬ್ಯಾಂಕ್ ಬ್ಯಾಲೆನ್ಸ್ ಇರ್ಬೇಕು, ಯಾವತ್ತು ಚಲೋ ಊಟ ಮಾಡ್ತಿರ್ಬೇಕು, ಈ ವಿಚಾರ ಬರಕತ್ತೈತಿ. ಆದ್ರ ಆ ಹುಟ್ಟಿರುವಂತ ಪರಮಾತ್ಮ ಅಲ್ಲಾ ತಲ ಹೇಳ್ತಾನ್ರಿ, ಪ್ರವಾದಿಗಳು ಹೇಳ್ತಾರ, ಪೈಗಂಬರು ಹೇಳ್ತಾರ, ಸೂಫಿ ಶರಣರು, ಮಠಾಧೀಶರು, ಪೀರ್ ಪೈಗಂಬರು ಈ ಮಾತು ಹೇಳ್ಯಾರ್ರಿ. ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಮರ್ಯಾದೆ, ಆರಾಮ್ ಏನ್ರಿ ನಿಮ್ಮ ಜೀವನದಲ್ಲಿ ಬರ್ಕತ್ತು, ಹುಲ್ಲಸ್ಸು ಬರಬೇಕಾದ್ರ ಎಲ್ಲಿ ಹುಡುಕಾಡಬೇಕು? ಮನಿ ಹೊಲ ತ್ವಾಟ್ ಪಟ್ಟಿ ಎಂತ ಮನಿ ಕಟ್ಸಿದ್ರು. ಒಬ್ರು ನವಾಬ್ ಸಾಹೇಬ್ರು, ಇನಾಮದಾರ್ ಸಾಹೇಬ್ರು, ಜಾಗೀರ್ ಸಾಹೇಬ್ರು ಒಂದ್ ದೊಡ್ಡ ಮಹಲ್ ಕಟ್ಸಿದ್ರು ಶಿರೂರ್ ಗ್ರಾಮದೊಳಗೆ, ಬಾಗಲಕೋಟೆ ಕಟ್ಸಿ. ಅವ್ರು ಹೇಳಿದ್ರಂತ, ಯಾರದಾರ ಈ ಬಾಗಲಕೋಟೆ ಎಲ್ಲಾ ತಾಲೂಕದೊಳಗ್ ಬಂದ ನನ್ನ ಮನೆಗ್ ನೋಡಿ ವಿಚಾರ ಮಾಡಿ ಹೇಳಿ, ಯಾವ್ದಾದ್ರು ಒಂದು ಚಿಕ್ಕಿ ಯಾವ್ದಾದ್ರು ತಪ್ಪಿದ್ರೆ ಅವ್ರಿಗೆ ನಾ ಬಹುಮಾನ ಕೊಡ್ತೀನಿ ಅಂತ ಹೇಳಿದ್ರಂತ. ಎಲ್ಲಾರು ಬಂದು ನೋಡಿದ್ರು, ಒಂದ್ ನೂಲಿನಷ್ಟು ಏನು ಹಿಂದ್ ಮುಂದೆ ಆಗಿದ್ದಿಲ್ಲ, ಎಲ್ಲಾ ಮೂಲಿ ಕಿಟಕಿ ಬಾಗ್ಲ ವಾಯಿನ ಎಲ್ಲಾ ಬರಾಬರಿ ಇಟ್ಟಿದ್ರು. ಎಲ್ಲಾ ಕಾಲದೊಳಗೆ ಇರ್ತಾರ, ಸೋಪಿಗಳು ಇರ್ತಾರ, ಶರಣರು ಇರ್ತಾರ, ಧರ್ಮ ಪಂಡಿತರು ಇರ್ತಾರ, ಅಲ್ಲಗಳು ಮಂದಿ ಇರ್ತಾರಲ್ರಿ. ಅವ್ರು ಹೇಳಿದ್ರೆ ಇದ್ರೊಳಗೆ ಬಹಳಷ್ಟು ಐಬ್ಗಳು ಅದಾವ. ಅವಾಗ ಊರ್ನ ಹೇಳಿದ್ರೆ, ಏನ್ರಿ ಎಲ್ಲಾ ತಾಲೂಕ ಇಡೀ ಊರ್ ಏನು ಹೇಳಿಲ್ಲ, ನೀವೇನ್ ಹೇಳಕತ್ತೀರಿ, ಏನು ಬಹುಮಾನ ತಗೊಳ್ಳೋದ್ ಉದ್ದೇಶ ಅಂತ ಕೇಳಿಲ್ಲ, ಬಹುಮಾನ ಇಲ್ಲ. ಆ ನವಾಬ್ ಸಾಬ್ರಿಗೆ ಗೊತ್ತಾದ್ಮೇಲೆ ಅವ್ರು ಕರ್ಸಿದ್ರಂತ, ಏನ್ರಿ ಯಾರು ಏನು ಹೇಳಿಲ್ಲ ನನ್ನ ಮನಿ ಬಗ್ಗೆ, ನನ್ನ ಬಂಗ್ಲೆ ಬಗ್ಗೆ, ನೀವೇನ್ ಹೇಳಕತ್ತೀರಿ, ಇದ್ರೊಳಗೆ ಏನೈತಿ ಆಯ್ಬಾ ಅಂತದೇನ ಕೆಟ್ಟ ಮಾಡಿ ನಾನು, ಯಾರು ಏನು ಒಂದು ನೂಲ್ನಟ್ಟು ಏನು ಹಿಂದೆ ಮುಂದೆ ಮಾಡಿಲ್ಲ, ಎಲ್ಲಾರು ವರ್ಣೆ ಮಾಡಿ ಹೇಳಿದ್ರು, ನೀವ್ ಹೇಳಕತ್ತೀರಿ ಇದ್ರೊಳಗೆ ತಪ್ಪೈತೆ ಅಂತ. ಅವಾಗ ಹಜರತ್ ಹೇಳಿದ್ರಂತ, ತಮ್ಮ ಇದ್ರೊಳಗ 2 ಐಬ್ ಅದಾವ, 2 ತಪ್ಪು ಕೆಲಸ, 2 ಐಬ್ ಅದ ಇದ್ರೊಳಗ ಅಂತ ಹೇಳಿದ್ರು. ಏನಪ್ಪಾ ಅಂತ ಹೇಳಿದ್ರ, ಈ ಮನಿನು ಯಾವತ್ತು ಕಾಯಂ ಇರೋದಿಲ್ಲ, ಈ ಮನಿಯೊಳಗೆ ಇರೋವನು ಕಾಯಂ ಇರೋದಿಲ್ಲ. ಇರ್ತೇವಲ್ರಿ? ಅದಕ್ಕ ನಮ್ಮ ಮದ್ರಸಾದೊಳಗ, ಮಸ್ಜಿದ್ ಒಳಗ, ಖಾನ್ಕಾದೊಳಗ, ದರ್ಗಾದೊಳಗ ಬರ್ದ್ ಹಾಕಿರ್ತೀವಿ, ನಿಕ್ಲೋ ನಿಕಾಲೆ ಜಾನೆ ಸೆ ಪೆಹಲೆ, ನಡ್ರಿ ವಿದ್ಯೆ ಕಲಿಯಾಕ, ಧರ್ಮ ಕಲಿಯಾಕ, ಧರ್ಮ ಪಂಡಿತರ ಎಲ್ರಿ ಸೋಬತ್ತೊಳಗ್ ಕುಂದ್ರಾಕ ಸ್ವಲ್ಪ ನಡೀರಿ, ಅಲ್ಲಾಂದ ದಾರಿ ಒಳಗ ಹೊರಗ್ ಹಾಕೋಕ್ಕಿಂತ ಮುಂಚೆ ಯಾರು ಹೊರಗ್ ಹಾಕ್ತಾರ್ರಿ, ಯಾರ ಸಲುವಾಗಿ ನಾವು ಸತ್ತಿದ್ದೇವೆ ಅವ್ರ ನಮ್ಗೆ ಹೊರಗ್ ಹಾಕ್ತಾರ. जिनके लिए हम मरे थे वो वजू करते रह गए, हमारी नमाज़े जनाजा पढ़ाई गए ने. ಯಾರ ಸಲುವಾಗಿ ಸತ್ತಿದ್ದೀವಲ್ಲ ಅವ್ರ ನಮ್ಗೆ ಹೊರಗೆ ಹಾಕ್ತಾರ. ಇಟ್ಕೋತಾರನ್ರಿ? ಯಾರು ಇಟ್ಕೊಳ್ಳೋದಿಲ್ಲ. ಅಲ್ಲಾಹು ಅಕ್ಬರ್. ಅಲ್ಲಾಹ್ ತಆಲಾ ಕುರಾನ್ ಹೇಳ್ತಾನ್ರಿ, ಯೌಮ ಯಫಿರುಲ್ ಮರ್ഉ ಮಿನ್ ಅಖಿ ವ ಉಮ್ಮಿಹಿ ವ ಅಬೀಹಿ ವ ಸಾಹಿಬತಿಹಿ ವ ಬನಿ. ಅಲ್ಲಾಹ್ ಹೇಳ್ತಾನ್ರಿ, ಮೊದಲ ಅಂತಂದ್ರು ಓಡಕ್ಕಾರ ಯಾರು ಸಾಥ್ ಕೊಡುದಿಲ್ಲ, ತಾಯಿ ತಂದೆ ಅವರು ಸಾಥ್ ಕೊಡುದಿಲ್ಲ. ಸಾಹಿಬತಿ ಅಂದ್ರೆ ರಾಣಿ ಜನಮ್ಮ, ಮನೆಯವರು ಹೆಂಡತಿ ಕೊಡ್ತಾಳ್ರಿ ಸಾಥ್. ಲಘು ತಗೊಂಡ್ ಹೋಗ್ರಿ, ಕಾಜಿ ಸಾಹೇಬ್ರ ಮೌಲಾನಾರ ಹೆಚ್ಚಿ ಇಟ್ರ ಅಂದ್ರ ಮಕ್ಕಳ ಹಂಚ್ತಾರಂತಾರ ಅಂತ ಹೇಳಿದ್ರಿ. ಅದೇ ರೀತಿಯಾಗಿ ಬನ್ನಿ ಅಂದ್ರೆ ನಮ್ಮ ಮಕ್ಕಳು ಅವ್ರ ನಮ್ ಜೊತೆ ಬರ್ತಾರೇನ್ರಿ, ಮಕ್ಕಳಾಗ್ಲಿ ಹೆಂಡ್ರಾಗ್ಲಿ ಅಂತಮ್ರಾಗ್ಲಿ ಎಲ್ಲಿ ತನ ಬರ್ತಾರೆ, ಬಾಳ ಅಂದ್ರೆ ಗೋರಿತನ ಬರ್ತಾರೆ. ನಮ್ಮಲ್ಲಿ ಬರುವಂತದ್ದೇನ್ರಿ, ದೀನ ಧರ್ಮ. ಅದಕ್ಕ ಅಲ್ಲಾಹ್ ತಾಲಾನು ಹೇಳ್ತಾನ್ರಿ, ಪ್ರವಾದಿಗಳು ಹೇಳ್ತಾರ, ಸೋಫಿ ಸಂತರು ಸಾರಿ ಹೋಗ್ಯಾರ್ರಿ, ನೋಡ್ರಿ ನಿಮ್ ಜೀವನದಲ್ಲಿ ಮರ್ಯಾದೆ, ಸುಖ, ಶಾಂತಿ, ನೆಮ್ಮದಿ, ಹುಲ್ಲುಸು, ಬರ್ಕತ್ತು ನಿಮ್ಮಲ್ಲಿ ಬೇಕಾದ್ರೆ ನಿಮ್ಮಲ್ಲಿ ಏನ್ ಬೇಕ್ರಿ, ಧರ್ಮ ಬರ್ಬೇಕು, ದೀನ ಧರ್ಮ ಬರ್ಬೇಕು.
ಇವತ್ತು ನೋಡ್ರಿ ಬಹಳಷ್ಟು ಮಂದಿ ಹಿರಿಯರು ಭೇಟಿ ಆಗ್ತಾರ, ನಮ್ಮ ಹುಡುಗ ಬಾಳ ಗಳಿಸ್ತಾನ್ರಿ, ಚಲೋ ವಿದ್ಯಾವಂತನು ಅದಾನ, ಬಾಳ ನೌಕರಿ ಮಾಡ್ತಾನ, 4 ಮಂದಿ ಹಿಂದ್ ಮುಂದೆ ಇರ್ತಾರ, ಪಾಲಿಟಿಕ್ಸ್ ಮಾಡ್ತಾನ, ಚಲೋ ಅರ್ಬಿ ಉಡ್ತಾನ, ಚಲೋ ಸವಾರಿ ಅಡ್ಡಾಡ್ತಾನ, ಎಲ್ಲಾ ಬರೀ ಐತ್ರಿ ಹಜರತ್ ಮೌಲಾನಾರ. ಆದ್ರ ಸ್ವಲ್ಪ ದೀನ ಧರ್ಮ ಅಂದ್ರ ಸ್ವಲ್ಪ ಹಿಂದ್ ಮುಂದ್ ಮಾಡ್ತಾನ, ನಮಾಜ್ನ ಸ್ವಲ್ಪ ಹಿಂದ್ ಮುಂದ್ ಮಾಡ್ತಾನ, ಎಲ್ಲಾ ಬರೀ ಐತಿ. ದೀನ ಧರ್ಮನೇ ಇರ್ಲಿ, ಆ ನಮಾಜ್ನ ಇಲ್ಲ, ದೀನ್ ಇಲ್ಲ, ದೀನದ ವಿದ್ಯೆ ಇಲ್ಲ, ಎಲ್ಲ ಐತಿ ಅವನಲ್ಲಿ. ಸಬ್ ಜಾನ್ತಾ ಮಗರ್ ಅಪ್ನೆ ರಬ್ ಕು ನೀ ಜಾನ್ತಾ. ಪರವಾದಿ ಪೈಗಂಬರ್ ಸಲ ಜೀವನ ಅವ್ನ್ ಗೊತ್ತಿಲ್ಲ, ಹಲಾಲ್ ಹರಾಮ್ ಗೊತ್ತಿಲ್ಲ, ಪಾಕ್ ನಾಪಾಕ್ ಗೊತ್ತಿಲ್ಲ, ಮಕ್ರು ಎದಕ್ಕತ್ತಾರ, ಸುನ್ನತ್ ಎದಕ್ಕತ್ತಾರ, ವಾಜಿಬ್ ಎದಕ್ಕತ್ತಾರ, ಹಲಾಲ್ ಎದಕ್ಕತ್ತಾರ, ವಾಜಿಬ್ ಎದಕ್ಕತ್ತಾರ, ಫರ್ಜ್ ಕಿಫಾ ಎದಕ್ಕತ್ತಾರ, ಏನು ಗೊತ್ತಿಲ್ಲ. ಪರವಾದಿ ಪೈಗಂಬರ್ ಸಲಾ ಸಲಾಂ ಅವ್ರ ಹೆಸರಿಗೆ ಬಹಳಷ್ಟು ಅಕ್ಕ ತಂಗಿಯದ್ರು ತಾಯಂದ್ರು ಕೂತಾರ. ಇವತ್ತು ಪರವಾದಿ ಪೈಗಂಬರ್ ಸಲಾ ಸೀರತ್ ಸೂರತ್ ನಾವು ಕೇಳ್ತೀವಿ ಏನ್ರಿ. ನಮ್ಮ ಮನೆಯೊಳಗ ಮಕ್ಕಳ ಹೆಸರು ಹಜರತ್ ಆಯಿಷಾ ಅಂತ ಇರ್ತೀವಿ, ಖದೀಜಾ ಅಂತ ಇರ್ತೀವಿ, ಉಮ್ಮೆ ಸಲ್ಮಾ ಅಂತ ಇರ್ತೀವಿ, ಹಫ್ಸಾ, ಸುಫಯ್ಯಾ, ಜವೇರಿಯಾ, ಉಮ್ಮೆ ಹಬೀಬಾ, ಜೈನಬ್, ರುಕಯ್ಯಾ, ಉಮ್ಮೆ ಕುಲ್ಸೂಮ್, ಬಿಬಿ ಫಾತಿಮಾ ಎಲ್ಲ ಹೆಸರು ಇಟ್ಟಿವಿ. ಆದ್ರ ನಮ್ಮ ಈ ಮಕ್ಕಳ ಜೀವನದೊಳಗ ಈ ಸಹಾಬಿಯಾ ಇಕ್ರಾಮರ ಜೀವನ ಬಂದೈತೇನೆ ಇಲ್ಲೋ ಏನ್ರಿ. ನಮ್ಮ ಮಗಳಿಗೆ ನಾವು ಮನೆಯಿಂದ ಕಳಿಸುವಾಗ ಹೆಂಗ್ ಕಳಿಸ್ತೀವಿ? ಕುರಾನದ ಸಹಾಯದೊಳಗೆ ಕಳಿಸ್ತೀವಿ, ಕುರಾನ್ ತೆಲಿಮ್ಯಾಗಿಟ್ಟು ಕುರಾನ ಸಹಾಯದಾಗ ಕಳಿಸ್ತೀವಿ. ಆದ್ರ ಕುರಾನ ಪಠನೆ, ಕುರಾನ ತಾಲೀಮಾ, ಕುರಾನದೊಳಗೆ ಏನೈತೆ ಅನ್ನೋದು ಕಲಿಸಿಯೋರಿನಿಲ್ಲೋ, ಅದ್ರ ಬಗ್ಗೆ ವಿಚಾರ ಇಲ್ಲ. ಮಗ ಬಾಳ್ ಗಳಿಸ್ತಾನ್ರಿ, ಆದ್ರೆ ಸ್ವಲ್ಪ ದೀನ ಧರ್ಮ ಇಲ್ಲ ಅಷ್ಟ. ಮೊದಲು ಏನ್ರಿ ನಮ್ಮಲ್ಲಿ ದೀನ ಧರ್ಮ ಬರಬೇಕು. ಆ ದೀನ ಧರ್ಮ ಬರ್ಬೇಕಾದ್ರೆ ಮೊದಲು ಏನ್ರಿ ದೀನದ ವಿದ್ಯೆ ಬರಬೇಕು ಏನ್ರಿ, ದೀನದ ವಿದ್ಯೆ. ಯಾರಲ್ಲಿ ದೀನ ಧರ್ಮ ಮತ್ತು ದೀನದ ವಿದ್ಯೆ ಇರ್ತೈತೆ ಅಲ್ರಿ, ಆ ಅಲ್ಲಾ ತಾಲಾ ಅವ್ರಿಗೆ ಮರ್ಯಾದೆ ಕೊಡ್ತಾನ. ನೋಡ್ರಿ, ಇವತ್ತು ಶಿರೂರ್ ಗ್ರಾಮ ಅಷ್ಟ ಅಲ್ಲ, ಇಡೀ ನಮ್ಮ ಭಾರತ ದೇಶದೊಳಗೆ ಯಾವ ಹಳ್ಳಿ ಒಳಗೆ ಹೋದ್ರು ನಿಮ್ಗ ಮಾಬು ಸುಬಾನವ್ರ ಕಟ್ಟಿ ಸಿಗ್ತೈತಿಲ್ರಿ. ದಾವದ್ ಮಲಿಕ್ ಸಿಗ್ತಾನ ಏನ್ರಿ, ಮಹಬೂಬ್ ಸುಬಾನಿ ಸಿಗ್ತಾನ. ನಮ್ಮ ಹಜರತ್ರಿ ಇದ್ರು, ಅಮೀರ್ ಸಾಬ್ರು ಒಬ್ರು ಬಿಜಾಪುರ ಹೇಳ್ತಿದ್ರು, ಯಾವ ಊರಾಗ ಯಾವ ಹಳ್ಳ್ಯಾಗ ಹೋದ್ರೆ ಎಲ್ಲಿ ಮುಸಲ್ಮಾನ್ರಿಗೆ ಏನ್ ಹೆಸರು ಗೊತ್ತಿರೋದಿಲ್ಲ, ಯಾರ ಹೆಸರು ಕೇಳ್ಬೇಕಂದ್ರೆ ಅವ್ರು ಹೇಳ್ತಿದ್ರು, ಯಾವ ಹಳ್ಳ್ಯಾಗ ಹೋಗಿ ಕೇಳ್ರಿ ಮಹಬೂಬ್ ಸುಬಾನವ್ರ ಮನಿ ಎಲ್ಲಿರ್ತಾರ ಎಲ್ಲಾರು ಹೇಳ್ತಾರ. ಎಲ್ಲಾ ಊರಾಗ ಮಹಬೂಬ್ ಸುಬಾನಿ ಅದ. ನಿಮ್ಮ ಮಕ್ತಬಸು ಹಾಫೀಸ್ ಸಾಬ್ರು ಮಹಬೂಬ್ ಸುಬಾನಿ ಅದಾರ ಅವರು, ಹೌದಲ್ರಿ. ಎಲ್ಲಾ ಊರಾಗ ಮಹಬೂಬ್ ಸುಬಾನಿ ಕಟ್ಟಿ ಐತಿ. ಆದ್ರ ಮಹಬೂಬ್ ಸುಬಾನಿಯರು ಇಲ್ಲಿ ಬಂದಿಲ್ಲ, ಬಗ್ದಾದಾಗಿರಿದ್ರು ಅವರು. ಆದ್ರ ಅವರು ನಡೆದು ಹೋಗಿರುವಂತ ದಾರಿ ಮ್ಯಾಗ ಇವತ್ತು ಮುಸಲ್ಮಾನ್ರು ಎಲ್ಲಾರು ಹೆಸರಿಡ್ತಾರ, ಹೌದಲ್ರಿ. ನಮ್ಮ ಊರಾಗ ಬರೀ ಮುಸಲ್ಮಾನ್ರಲ್ಲ, ಬಹಳಷ್ಟು ಹಿಂದೂ ಬಾಂಧವರು ಡೊಂಗ್ರಿ ಸಾಬತ್ ಹೆಸರಿಟ್ಟಾರ. ಯಾಕಂದ್ರೆ ಹಸನ್ ಡೊಂಗ್ರಿ ದರ್ಗಾ ಐತಿ ನಮ್ಮ ಬೆಳಗ್ಯಾಗ, ಡೊಂಗ್ರಿ ಸಾಬತ್ ಇಟ್ಟಿರ್ತಾರ. ಆ ಮನ್ನಿಗ ಇದಕ್ಕೂ ಸಿಂದಗಿ ಇಷ್ಟಮಾಗ ಹೋಗಿದ್ದೀವಿ, ಅಲ್ಲಿ ಆಲ್ಮೇದೊಳಗ ಊಟ ಮಾಡಕ್ ಹೋಗಿದ್ದೀವಿ. ಅಲ್ಲಿ ಕೇಳಿದ್ರೆ ಎಲ್ಲಾರು ಗಾಲಿಬ್ ಸಾಬ್ ಯಾರು ಗಾಲಿಬ್ ಸಾಬ್ ಯಾಕೆ ಇಲ್ರಿ, ನಮ್ಮ ಊರಾಗ ಒಬ್ರು ಹಜರತ್ ಗಾಲಿ ಸಾಬ್ ದರ್ಗಾ ಐತಿ, ಗಾಲಿಬ್ ಸಾಬ್ ಹೆಸರು. ಹಿಂದೂ ಮುಸಲ್ಮಾನ್ ಎಲ್ಲಾರು ಇಟ್ಟಾರ, ಡೊಂಗ್ರಿ ಸಾಬ್ರು ಹಿಂದೂ ಮುಸಲ್ಮಾನ್ ಎಲ್ಲಾರು ಇಟ್ಟಾರ, ಮಹಬೂಬ್ ಸುಬಾನಿ ಅಂತ ಎಲ್ಲಾರು ಇಟ್ಟಾರ. ಯಾಕ್ರಿ? ಅವರಲ್ಲಿ ದೀನ್ ಇತ್ತು, ಅವ್ರಿಗೊಂದು ಮರ್ಯಾದೆ ಐತಿ, ದೀನ ಧರ್ಮ ಇತ್ತು, ದೀನದ ವಿದ್ಯೆ ಇತ್ತು. ಇವತ್ತು ನಾವು ದಿಲ್ಲಿಗೆ ಹೋಗ್ತೀವಿ, ದಿಲ್ಲಿ ಒಳಗೆ ಒಬ್ಬರು ದರ್ಗಾ ಐತಿ, ಹಜರತ್ ಖಾಜಾ ನಿಜಾಮುದ್ದೀನ್ ಔಲಿಯಾ. ಅವ್ರ ಹೆಸರ್ಲಿಂದ ಒಂದು ಟ್ರೈನ್ ಹೋಗ್ತೈತಿ, ಅವ್ರ ಹೆಸರ್ಲಿಂದ ಒಂದು ಸ್ಟೇಷನ್ ಐತಿ. ಅಲ್ಲೇ ನಿಜಾಮುದ್ದೀನ್ ಮರ್ಕಜ್ ಮಕ್ಕಳೇ ಅವ್ರ ದರ್ಗಾ ಐತಿ, ಹಜರತ್ ಖಾಜಾ ನಿಜಾಮುದ್ದೀನ್. ಇವತ್ತು ಅಲ್ಲಿ ಹೋಗಿ ಬರೀ ನಿಜಾಮುದ್ದೀನ್ ಅಂದ್ರ ಒಮ್ಮೆ ನಮ್ ಜಮಾತ್ ಅವ್ರು ಹೇಳಿದ್ರು, ಒಬ್ಬ ಸಿಖ್ ಬಾಂಧವ ಹೇಳಿದ, ತಮ್ಮ ಎಲ್ಲಿಂದ ಬಂದೀನಿ ಅಂತ ಕೇಳಿದ್ರು. ಇಲ್ರಿ ನಾ ಕರ್ನಾಟಕ ಬಂದೀನಿ ಹೇಳಿದ್ರೆ, ಕರ್ನಾಟಕ ಬಂದಿ ಆದ್ರ ನೀನು ಬರೇ ನಿಜಾಮುದ್ದೀನ್ ಅನ್ನಕ್ ಹೋಗ್ಬೇಡ, ಹಜರತ್ ನಿಜಾಮುದ್ದೀನ್ ಅಂತ ಸ್ಟೇಷನ್ ದೊಳಗ ಅಲ್ಲಿ ಟ್ರೈನ್ ಬರುವಾಗ ಹೇಳಿದ್ರು, ಇದಕ್ಕೈತಿಲ್ರಿ ಎಲಾನ್ ಮಾಡ್ತಾರಲ್ಲ, ಅವಾಗ ಹೇಳ್ತಾರ ಹಜರತ್ ನಿಜಾಮುದ್ದೀನ್ ಸ್ಟೇಷನ್ ಅಂತ ಹೇಳ್ತಾರ, ಹಜರತ್ ನಿಜಾಮುದ್ದೀನ್ ಎಕ್ಸ್ಪ್ರೆಸ್ ಅಂತ ಹೇಳ್ತಾರ. ಈ ಮರ್ಯಾದೆ ಎಲ್ಲಿ ಸಿಕ್ತ್ರಿ? ಈ ಮರ್ಯಾದೆ ಏನ್ರಿ ದೀನ ಧರ್ಮ ಅವರಲ್ಲಿ ಇತ್ತು. ಎಷ್ಟೋ ಔಲಿಯಾ ಇಕ್ರಾಮರು ಸೂಫಿ ಸಂತರ ಅದರಲ್ರಿ, ಅವ್ರ ಜೀವನ ಮೊದಲು ಏನ್ರಿ ಮಕ್ತಬಿತ್ತು, ಮಕ್ತಬದ ವಿದ್ಯೆ, ಮಕ್ತಬದ ತಾಲೀಮು. ಪರವಾದಿ ಪೈಗಂಬರ್ ಹಜರತ್ ಮೊಹಮ್ಮದ್ ಸಲಾಸಂ ಮನಿತನದ ದೊಡ್ಡ ಆಸ್ತಿ ಎಲ್ಲಪ್ಪ ಅಂದ್ರೆ ಮಕ್ತಬದೊಳಗೈತಿ. ಹಜರತ್ ಅಬು ಹುರೇರಾ ರಜಿಯಲ್ಲಾಹು ತಆಲಾ ಅನ್ನೋರು ಮದೀನಾದೊಳಗ ಸಾರ್ಕೋತ ಅಡ್ಡಾಡಿದ್ರು. ತಮ್ಮ ಹೋಗ್ರಿ, ಅಲ್ಲಿ ಮದೀನಾ ಮಸ್ಜಿದ್ ಒಳಗ ಪರವಾದಿ ಪೈಗಂಬರ್ ಸಲಾಸಂ ಸಂಪತ್ತಿ ಅವ್ರು ಬಿಟ್ಟಿರುವಂತ ಎಲ್ಲಾ ವಸ್ತು ಹಂಚಾಕತ್ತಾರ. ಅವ್ ಓಡಿ ಯುವಕರು ಹೋಗಿ ನೋಡಿದ್ರು, ಅಲ್ಲಿ ಏನು ಇದ್ದಿದ್ದಿಲ್ಲ. ಓಡಿ ಬಂದು ಹೇಳಿದ್ರು, ಹಜರತ್ ಅಬು ಹುರೇರಾ, ಅಲ್ಲಿ ನಾವು ಹೋಗಿ ನೋಡಿದ್ವಿ ಮಸ್ಜಿದ್ ನಬಿ ಒಳಗೆ ಏನು ಹಂಚಕತ್ತಿಲ್ಲ. ನೀವು ಹೇಳಿದ್ರಿ ಪರವಾದಿ ಪೈಗಂಬರ್ ಬಿಟ್ಟೋಗಿರುವಂತ ವಸ್ತು, ಅವ್ರು ಬಿಟ್ಟೋಗಿರುವಂತ ಸಂಪತ್ತಿ ಹಚ್ಚಾಕತ್ತಾರಂತ ನಾವು ಓಡಿದ್ವಿ, ಏನಿಲ್ಲ. ಅವಾಗ ಹಜರತ್ ಅಬು ಹುರೇರಾ ರಜಿಯಲ್ಲಾಹು ತಆಲಾ ಅಂತ ಕೇಳಿದ್ರು, ತಮ್ಮ ನೀವು ಅಲ್ಲಿ ಮಸ್ಜಿದ್ ಒಳಗೆ ಏನ್ ನೋಡಿದ್ರಿ ಅಂತ ಕೇಳಿದ್ರು. ಇಲ್ಲ, ಅಲ್ಲಿ ಕುರಾನ್ ಓದಾಕತ್ತಿದ್ರು, ಜಿಕರ್ ಮಾಡಾಕತ್ತಿದ್ರು,
ಕಲಿಯುವುದು ಕಲಿಸುವುದು ಇದ ಮಾಡಾಕತ್ತಿದ್ರು. ಇದಷ್ಟ ನಾವು ನೋಡಿದೀವಿ. ಅವಾಗ ಹಜರತ್ ಅಬು ಹುರೈರಾ ರಜಿಯಲ್ಲಾಹು ಅಂತ ಹೇಳಿದ್ರು, ಇದ ಪರವಾದಿ ಪೈಗಂಬರ್ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆಸ್ತಿ, ಇದೇ ಪರವಾದಿ ಪೈಗಂಬರ್ ಹಜರತ್ ಮೊಹಮ್ಮದ್ ಸಲಾಸ್ ಸಂಪತ್ತಿ, ಇದ ಬಿಟ್ಟಿರುವಂತ ವಸ್ತು, ಕಲಿಯುವುದು ಕಲಿಸುವುದು, ಕುರಾನ್ ಪಠನೆ, ಆ ಭಗವಂತನ ಜ್ಞಾನ, ಜಿಕ್ರು, ತಿಲಾವತ, ಇದ ಪರವಾದಿ ಪೈಗಂಬರ್ ಸಲ ಸಂಪತ್ತಿ. ಇವತ್ತು ಎಲ್ಲಿ ಆಗಾಕತ್ತೈತ್ರಿ? ಈ ಮಕ್ತ ಮುಖಾಂತರದ ಆಗಾಕತ್ತೈತಿ. ಅದಕ್ಕ ಹಿರಿಯರು ಅವಲೇಖನ ಹೇಳ್ತಾರ್ರಿ, ಯಾವ ಊರಾಗ ಮಕ್ತಬಿಲ್ಲ, ಯಾವ ಊರಾಗ ಮಕ್ತಬಿಲ್ಲ ಆ ಊರಲ್ಲ ಅಂತ ಹೇಳಿದ್ರು. ಆ ಮಕ್ತಬ್ನೊಳಗ ನೋಡ್ರಿ, ಇವತ್ತು ಇಲ್ಲಿ ಬೆಳಕೈತಿ. ಇವತ್ತು ಈ ಧರ್ಮ ಪಂಡಿತರು ಕಾಣ್ಸಾಕತ್ತೀವಿ, ಸ್ಟೇಜ್ ಒಳಗೆ ಎಲ್ಲಾರು ಕಾಣ್ಸಾಕತ್ತೀವಿ, ಹೌದಲ್ರಿ? ಇಲ್ಲಿ ಬೆಳಕೈತಿ. ಇಲ್ಲಿ ಈ ಇಸ್ಲಾಂ ತನ್ಜೀಮ್ ಕಮಿಟಿ ಅವರು ಮಾಶಾಅಲ್ಲಾ ಮೆಹನತ್ ಮಾಡಿ ದೊಡ್ಡ ದೊಡ್ಡ ಲೈಟ್ ಹಚ್ಚಾರ, ಇಂತ ದೊಡ್ಡ ಸ್ಟೇಜ್ ಹಾಕ್ಯಾರ, ಎಲ್ಲಾರು ಕೂತು ಎಲ್ಲಾರು ಕಾಣ್ಸಾಕತ್ತೀವಿ. ಆದ್ರ ಇಲ್ಲಿ ಬೆಳಕೈತ್ರಿ. ಸ್ವಲ್ಪ ಹಿಂದ್ ನೋಡ್ರಿ, ಅಲ್ಲಿ ಹಿಂದ್ ಏನೈತ್ರಿ? ಕತ್ತಲೈತಿಲ್ರಿ? ಹಿಂದ್ ಬರೀ ಕತ್ತಲೈತಿ. ಆದ್ರ ಹಜರತ್ ರಹಮತುಲ್ಲಾ ಅಲೈಹಿ ಒಬ್ರು ಕೇಳಿದ್ರಂತ, ಹಜರತ್ರ ಈ ಯಾವತ್ತಿರುವಂತ ಕತ್ತಲು ಯಾವುದು ಅಂತ ಕೇಳಿದ್ರಂತ. ಅವಾಗ ಹಜರತ್ ಹೇಳಿದ್ರಂತ, ಇದೇನ್ ಕಾಣ್ಸಾಕತ್ತೈತಿ ನೋಡ್ತಮ್ಮ, ಈ ಕತ್ತಲ ಇದು ಕಾಯಂ ಕತ್ತಲ ಅಲ್ಲ. ಇದು ಕತ್ತಲ ಕಾಯಂ ಕತ್ತಲ ಅಲ್ಲ. ಇದು ಏನ್ ಚಿಕ್ಕಿ ಹುಟ್ಟಿದ್ರ ಕತ್ತಲು ಹೋಗ್ತೈತಿ, ಚಂದ್ರ ಹುಟ್ಟಿದ್ರ ಕತ್ತಲು ಹೋಗ್ತೈತಿ, ಸೂರ್ಯ ಹುಟ್ಟಿದ್ರ ಕತ್ತಲು ಹೋಗ್ಬಿಡ್ತೈತಿ. ಇದು ಕಾಯಂ ಇರುವಂತ ಕತ್ತಲ ಅಲ್ಲ. ಕಾಯಂ ಇರುವಂತ ಕತ್ತಲು ಏನು? ಆವಾಗ ಹಜರತ್ ಹೇಳಿದ್ರು, ಕಾಯಂ ಇರುವ ಯಾರ ಜೀವನದಲ್ಲಿ ಧರ್ಮದ ವಿದ್ಯೆ ಇಲ್ಲ, ಕುರಾನ್ ಪಠನೆ ಇಲ್ಲ, ಸತ್ಯ ಅನ್ನುವಂಥದ್ದು ಇಲ್ಲ, ತಾಯಿ ತಂದೆ ಸೇವೆ ಮಾಡುವುದಿಲ್ಲ, ದೀನ ಧರ್ಮ ನಡೆಯಕತ್ತಿಲ್ಲ, ಈ ಕತ್ತಲ ಇದು ದೊಡ್ಡ ಕತ್ತಲ, ಜಹಾಲತ್. ಎಲ್ಲ ಗೊತ್ತೈತಿ, ಆದ್ರೆ ದೀನ ಧರ್ಮ ನಡೆಯಕತ್ತಿಲ್ಲ. ಇದು ದೊಡ್ಡ ಕತ್ತಲ, ಇದು ದೊಡ್ಡ ಕತ್ತಲ. ಅದಕ್ಕೆ ಹಿರಿಯರು ಕೇಳ್ತಾರ್ರಿ, ಎಲ್ಲಿ ಕತ್ತಲು ಇರ್ತೈತಲ್ರಿ, ಎಲ್ಲಿ ಕತ್ತಲು ಇರ್ತೈತಿ ಆ ಕತ್ತಲು ದೂರ ಮಾಡಾಕ ಇಸ್ಲಾಂ ತನ್ಜೀಮ್ ಕಮಿಟಿ ಶಿರೂರು ಅವರು ವಿಚಾರ ಮಾಡಿದ್ರು, ಏನ್ ಮಾಡ್ಬೇಕಪ್ಪ, ನಮ್ಮ ಊರಾಗ ಬಹಳ ಕತ್ತಲು ಐತಿ, ಇದು ದೂರ ಆಗ್ಬೇಕಲ್ಲ, ಏನ್ ಮಾಡ್ಬೇಕಂದ್ರೆ ಎಲ್ಲಾರು ಕೂರ್ಸಿ ಊಟ ಮಾಡಿಸ್ಬಿಡ್ರಿ, ಕತ್ತಲು ದೂರ ಆಕೈತಿ. ಆಕೈತೇನ್ರಿ? ಎಲ್ಲರಿಗೂ ಸಿಹಿ ತಿನ್ಸ್ರಿ, ಪರ್ಪರಿ ಹಚ್ಚ್ರಿ, ಪಟಾಕ್ಷಿ ಹಚ್ಚ್ರಿ, ದೂರ ಆಕೈತೇನ್ರಿ? ಆಗೋದಿಲ್ಲ. ಈ ಕತ್ತಲು ದೂರ ಮಾಡಬೇಕಂದ್ರೆ ದೀಪ ಹಚ್ಚಬೇಕು. ಏನ್ ಹಚ್ಬೇಕ್ರಿ? ಒಂದು ದೀಪ ಹಚ್ಚಿದ್ರ ಆ ಕತ್ತಲ ದೂರ ಆಕೈತಿ. ಅದಕ್ಕ 1400 ವರ್ಷ ಮುಂಚೆ ಜಗದ್ಗುರು ಹಜರತ್ ಮೊಹಮ್ಮದ್ ರಸೂಲುಲ್ಲಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಾರ ಹೋಗ್ಯಾರ. ನೋಡ್ರಿ ಏನ್ ಹೇಳಿದ್ರು, ಅಲ್ ಇಲ್ಮು ನೂರುನ್, ಈ ವಿದ್ಯೆ ಒಂದು ದೀಪ ಇದ್ದಂಗ. ವಿದ್ಯೆ ಅಂದ್ರೆ ಬೆಳಕು. ಎಲ್ಲಿ ಬೆಳಕಿರ್ತೈತಿ, ಎಲ್ಲಿ ಕತ್ತಲ ಇರ್ತೈತಿ, ಅಲ್ಲಿ ನಾವು ಮನೆಗೆ ಹೋಗಕ್ ಸಾಧ್ಯ ಇಲ್ಲ. ಕತ್ತಲಿದ್ದಲ್ಲಿ ಕತ್ತಲ ದಾರಿ ನಡಕ್ ಸಾಧ್ಯತೆ ಏನ್ರಿ? ಯಾವ್ದಾರ ಗಟಾರ್ನ್ಯಾಗ ಎಲ್ಲರೂ ಬಿದ್ದು ಕೈಯ ಕಾಲು ಮುಟ್ಟೋತೀವಿ. ಆ ಮನಿಗೆ ಹೋಗುವಂತ ದಾರಿ ಸಲುವಾಗಿ ಬೆಳಕಿದ್ರೆ ನಾವು ಮನೆಗೆ ಸರಳ ಹೋಗ್ತೀವಿ. ಅದೇ ರೀತಿಯಾಗಿ ಮುಹದ್ದಿಸಿನ್ ಇಕ್ರಾಮ್ರು ಔಲಿಯಾ ಇಕ್ರಾಮ್ ಹೇಳ್ತಾರ್ರಿ, ಈ ದೀನ ಧರ್ಮ ಅನ್ನುವಂತದ್ದು ಶರೀಯತ್ ದಾರಿ. ಈ ದಾರಿ ಮ್ಯಾಗ ನಡಿಬೇಕಾದ್ರ ಏನ್ರಿ? ವಿದ್ಯೆ. ಅದು ಯಾವ ವಿದ್ಯೆ? ಧರ್ಮದ ವಿದ್ಯೆ. ವಿದ್ಯಾರ್ಥಿನ ಕಲಿತು ಬಹಳಷ್ಟು. ಒಂದು ಜಗತ್ತಿನ ವಿದ್ಯೆ, ಹೊಟ್ಟಿ ಸಲುವಾಗಿ ವಿದ್ಯೆ, ಮನಿ ವಿದ್ಯೆ, ಏನ್ರಿ ಇಂಜಿನಿಯರ್ ವಿದ್ಯೆ, ಡಾಕ್ಟರ್ ವಿದ್ಯೆ, ಬಹಳಷ್ಟು ವಿದ್ಯೆ ಅದಾವ. ಆದ್ರೆ ಎಲ್ಲ ಜಗತ್ತಿನ ವಿದ್ಯೆ. ಒಂದು ವಿದ್ಯೆ ಐತ್ರಿ ಧರ್ಮದ ವಿದ್ಯೆ, ದೀನದ ವಿದ್ಯೆ. ಈ ದೀನದ ವಿದ್ಯೆ ನಾವು ಕಲಿಬೇಕು. ಈ ದೀನದ ವಿದ್ಯೆ ಅಂದ್ರ ಈ ಬೆಳಕಿನಿಂದ ನಾವು ಅಲ್ಲಾಹ್ ಮುಟ್ಟಬಹುದು. ಪರವಾದಿ ಪೈಗಂಬರ್ ಸುನ್ನಾ ಶರೀಯತ್ ಮ್ಯಾಗ ನಡಿಬಹುದು. ಇದು ಏನೈತಿ ಸುನ್ನತ, ಏನೈತಿ ಶರೀಯತ್. ಇವತ್ತು ನಾವು ಯಾರ ದಾರಿ ಮ್ಯಾಗ ನಡಕತ್ತೀವಿ? ಯಾಕಂದ್ರೆ ನಮ್ಗೆ ದೀನ್ ಗೊತ್ತಿಲ್ಲ, ಧರ್ಮ ಗೊತ್ತಿಲ್ಲ, ನಾವು ಫ್ಯಾಷನ್ ಮ್ಯಾಗ ನಡಕತ್ತೀವಿ. ಈ ಭಾರತ ದೇಶದಲ್ಲಿ ಬಿಟ್ಟು ಹೋಗಿರುವಂತ ವಿದೇಶಿಯವರು, ಬ್ರಿಟಿಷರು ದಾರಿ ಮ್ಯಾಗ ನಡಕತ್ತೀವಿ. ಅವ್ರು ಹೆಂಗ ನಡಕತ್ತ ಹಂಗ ನಡಕತ್ತೀವಿ. ಅವ್ರ ಹೆಂಗ ಏನ್ರಿ ನಮ್ಮ ಪರಂಪರೆ, ನಮ್ ಹಾಕೊಟ್ಟಿರುವಂತ ಸೂಫಿ ಶರಣರು ಮಠಾಧೀಶರು ಪೀರ್ ಪಗ ಹಾಕೊಟ್ಟು ದಾರಿ ಬಿಟ್ಟು ಇವತ್ತು ಏನ್ ಮಾಡಕತ್ತೀವಿ? ಫ್ಯಾಷನ್ ಮ್ಯಾಗ ಬಂದಿವಿ. ಹಾಯ್ ಹಲ್ಲೋ ಅಂತ ಮಾಡಕತ್ತೀವ್ರಿ. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತುಹು ಅನ್ನೋರು ಬಾಳ್ ಕಡಿಮೆ ಅದಾರ, ಹೌದಿಲ್ರಿ? ಗೊತ್ತೈತಿ, ಮನಿಯವ್ರ ಫೋನ್ ಬರಾಕತ್ತೈತಿ, ಅಪ್ಪ ಅವ್ರ ಫೋನ್ ಬರಾಕತ್ತೈತಿ, ಮೊಲಿ ಸಾಬ್ರು ಫೋನ್ ಬರಾಕತ್ತೈತಿ, ಮುತ್ತಿ ಅವ್ರ ಫೋನ್ ಬರಾಕತ್ತೈತಿ, ತಮ್ಮನ ಫೋನ್ ಬರಾಕತ್ತೈತಿ. ಅಸ್ಸಲಾಮು ಅಲೈಕುಂ ಅನ್ನೋದಿಲ್ಲ. ನೀವು ಫ್ಯಾಷನ್ ಮೇಲೆ ನಿಂತಾನ ಹಲೋ, ಬರೀ ಹಾಯ್ ಹಲೋ ಅನ್ನಕತ್ತೀವಿ. ಪ್ರವಾದಿ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ವಿದ್ಯಾ ಕೊಟ್ಟಾರ, 3 ದುವಾ ಕೊಟ್ಟಾರ. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತುಹು, ನಿನ್ನ ಜೀವನದಲ್ಲಿ ಸುಖ, ಶಾಂತಿ, ಉಲ್ಲಸು, ಬರ್ಕತ್ತು ಸಿಗ್ಲಿ ಅನ್ನುವಂತಹದ್ದು ದುವಾ ಕೊಡಾಕತ್ತಾರ ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಒಂದು ದುವಾ ಕೂಲ್ ಆತಂದ್ರ ನಮ್ಮ ಜಗತ್ತಿನ ಬಿಡ ಪಾರಕೈತಿ. ಇವತ್ತನ ಇದು ಮಾಡಕತ್ತಿಲ್ಲ. ಯಾವತ್ತು ಗಂಡ ಹೆಂಡತಿಗೆ ಸಲಾಮ್ ಮಾಡೋದಿಲ್ಲ,
ಎಂತಿ ಯಾವತ್ತು ಗಂಡಿಗೆ ಸಲಾಂ ಮಾಡುದಿಲ್ಲ, ಮಕ್ಕಳು ತಂದಿಗೆ ಸಲಾಂ ಮಾಡುದಿಲ್ಲ, ತಂದೆ ಮಕ್ಕಳಿಗೆ ಸಲಾಂ ಮಾಡುದಿಲ್ಲ, ಅಣ್ಣ ತಮ್ಮಗ್ ಸಲಾಂ ಮಾಡುದಿಲ್ಲ, ತಮ್ಮ ಅಣ್ಣಗೆ ಸಲಾಂ ಮಾಡುದಿಲ್ಲ, ಚೇರ್ಮನ್ ಸಾಹೇಬರು ಯಾವತ್ತು ಮೆಂಬರ್ಗೆ ಸಲಾಂ ಮಾಡುದಿಲ್ಲ. ಮೊನ್ನೆ ಒಬ್ರು ಏನ್ರಿ ತುಮಾರಿ ಮೌಲಾನ ಸಲಾಂ ಮಾಡ್ತಾನ, ಅದು ಬಲಗೈ ಸಲಾಂ ಮಾಡೋದು ಎಡಗೈ ಸಲಾಂ ಮಾಡ್ತಾನ. ನಿಮ್ಮ ಮೌಲಾನ ಎಡಗೈದು ಸಲಾಂ ಮಾಡಿದಂತ. ಅಲ್ಲಾಹು ಅಕ್ಬರ್. ನೀವು ಸಲಾಂ ಮಾಡ್ರಿ. ಪ್ರವಾದಿ ಮೊಹಮ್ಮದ್ ಹೇಳ್ತಾರ್ರಿ, ಸೈಕಲ್ ಮೋಟರ್ ಮ್ಯಾಗ ಸವಾರಿ ಮ್ಯಾಗ ಹೋಗವ ಸಲಾಂ ಮಾಡ್ಬೇಕು, ನಡೆಯವ ಸಲಾಂ ಮಾಡಬೇಕು, ಕುಂದ್ರವಂಗ. ಇವತ್ತು ನಾವು ಮನ್ಯಾಗ ಏನ್ ಮಾಡಿ ಹೋಗ್ತೀವಿ? ಸಲಾಂ ಮಾಡಿ ಹೋಗೋದಿಲ್ಲ. ಯಾರ ಮನೆಯೊಳಗೆ ಸಲಾಂ ಮಾಡಿ ಹೋಗೋದಿಲ್ಲ, ಮೊದಲಾಗಿ 70 ಶೈತಾನ್ಗಳು ಮನೆಯೊಳಗೆ ಇರ್ತಾವ. ನಮ್ಮ ಜೊತೆ ಹೋದ ಶೈತಾನ್ ಇರ್ತಾನ. ಆ ಸಲಾಂ ಮಾಡಿ ಹೋಗ್ಲಾರ್ದ ಮನಿಗೆ ಹೋದ ಅಂದ್ರ ನಮ್ಮ ಶೈತಾನ ಒಳಗಿನ 70 ಶೈತಾನ್ ಕೂಡ ಜಗಳ ಹಾಕವಲ್ರಿ. ಮನೆಯೊಳಗೆ ಜಗಳ ಆಗ್ಬಾರ್ದಂದ್ರೆ ಏನ್ ಮಾಡ್ಬೇಕ್ರಿ? ಸಲಾಂ ಮಾಡಿ ಹೋಗ್ಬೇಕು. ಹಜರತ್ ಅನಸ್ ರಜಿಯಲ್ಲಾಹು ತಆಲಾ ಹೇಳ್ತಾರೆ, ನಾನು 10 ವರ್ಷ ಪರವಾದಿ ಪೈಗಂಬರ್ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸೇವೆಯಲ್ಲಿ ಖಿದ್ಮತ್ ನಲ್ಲಿ ಇದ್ನಿ. ಆದ್ರೆ 10 ವರ್ಷ ನಾನು ಅವತ್ತು ವಯಸ್ಸು ನನ್ನ 10 ವರ್ಷ ಇತ್ತು. 10 ವರ್ಷ ನಾನು ಸೇವೆ ಮಾಡೀನಿ. ಆದ್ರೆ ಜಗದ್ಗುರು ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಈ 10 ವರ್ಷದೊಳಗ ಯಾವತ್ತು ನಾನು ಭೇಟಿ ಆದ್ರೆ ಮೊದಲ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಸಲಾಂ ಮಾಡಿದ್ರು. ನಾನು ಮಾಡಾಕ ಟೈಮ್ ಸಿಗ್ಲಿಲ್ಲ. 10 ವರ್ಷ ತನ ಸೇವೆ ಮಾಡಿದ್ರು. ಯಾವತ್ತು ಪ್ರವಾದಿ ಯಾರ ಸಲುವಾಗಿ ಅಲ್ಲಾಹ್ ತಆಲಾ ಜಗತ್ ಹುಡ್ಸಾನ, ಪ್ರವಾದಿ ಪೈಗಂಬರ್ ಅವ್ರ ಸಲುವಾಗಿ ತೌರಾತ್, ಜಬೂರ್, ಇಂಜೀಲ್, ಕುರಾನದಲ್ಲಿ ಅಲ್ಲಾಹ್ ವರ್ಣನೆ ಮಾಡಾನ. ಆ ಪೈಗಂಬರ್ ಜಗದ್ಗುರು ರಹಮತುಲ್ ಲಿಲ್ ಆಲಮೀನ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳ್ತಾರ್ರಿ, ಅವ್ರ ಬಗ್ಗೆ ಹೇಳ್ತಾರ, ಯಾವತ್ತು ಮೊದಲು ಅವ್ರು ಸಲಾಂ ಮಾಡ್ತಿದ್ರು. ಇವತ್ತು ನಾವು ಸಲಾಂ ಮಾಡಕತ್ತಿಲ್ಲ. ಇವತ್ತು ನಮ್ಮ ಊರಿನೊಳಗ ನಮ್ಮ ಸಮಾಜದೊಳಗ ಹೆಂಗ್ ನಡೆದಿರಪ್ಪ ಅಂದ್ರ, 1 ಸಲ ಬಿಟ್ಟು 2ನೇ ಸಲ ಸಲಾಂ ಮಾಡಿದ್ರೆ ಯಾಕಿ ದಾಲ್ ಮೇ ಕಾಲಾಯ ಅಂತಾರ. 1 ಬಿಟ್ಟು 2 ಸಲ ಸಲಾಂ ಮಾಡಿದ್ರೆ ದಾಲ್ ಮೇ ಕಾಲಾಯ, ದಾಲಿಸ್ ಪೂರಿ ಕಾಲಿಯೇ. ಇವತ್ತು ಸಲಾಂ ನಾವು ಮಾಡಕತ್ತಿಲ್ಲ, ಬರೇ ಹಾಯ್ ಹಲೋ ಮಾಡಕತ್ತೀವಿ. ಇವತ್ತ ಬ್ರಿಟಿಷರು ಬಿಟ್ಟುಗಿರುವಂತ ಯಹೂದಿಗಳ ದಾರಿ ಮ್ಯಾಗ ನಾವು ನಡೆಯಕತ್ತೀವಿ. ನಮ್ಮ ಸೂಫಿಗಳು, ಶರಣರು, ಮಠಾಧೀಶರು, ಪೀರ ಪೈಗಂಬರು, ಔಲಿಯಾಯ್ ಕರಾಮರು, ಕುತುಬ್ ಅಬ್ದಾಲ್, ಖಾಜಾ ಮೈನುದ್ದೀನ್ ಚಿಶ್ತಿ ಅಜ್ಮೀರ್ ಜೀವನ ನೋಡ್ರಿ. ಖ್ವಾಜಾ ಬಂದೇ ನವಾಜ್ ಗೆಸು ದರಾದರ್ ಜೀವನ ನೋಡ್ರಿ. ಖಾಜಾ ನಿಜಾಮುದ್ದೀನ್ ಔಲಿಯಾ, ಖಾಜಾ ಹಸನ್ ಬಸ್ರಿ, ಖಾಜಾ ಸಾಬಿರ್ ಕಲಿಯರ್, ಖಾಜಾ ಅಬ್ದುಲ್ ಖಾದಿರ್ ಜೀಲಾನಿ ರಹಮತುಲ್ಲಾ ಅಲೈಹಿ. ಅವ್ರಿಗೆ ನಾವು ಮೆಹಬೂಬ್ ಸುಬಾನಿ ಅಂತೀವಿ. ಆದ್ರ ತಾಯಿ ಅವ್ರಿಗೆ ಎಷ್ಟು ಚಲೋ ವಿದ್ಯೆ ಕೊಟ್ಟಾಳ, ಚಲೋ ಬುದ್ಧಿ ಮಾತಾಡಕತ್ತಾಳ. ಅಬ್ದುಲ್ ಖಾದಿರ್ ಜೀಲಾನಿ, ನೀನು ಜೀಲಾನ್ ಊರ್ಲಿಂದ, ಒಂದ್ ಹಳ್ಳಿತ್ತು ಜೀಲಾನಿ ಊರ್ಲಿಂದ ನೀನು ಬಗ್ದಾದ್ ವಿದ್ಯೆ ಕಲಿಯಾಕ ಹೋಗಕತ್ತಿ. ಯಾವ್ದು ಕಷ್ಟ ಬರ್ಲಿ, ಎಂತಾದ್ರು ಕಷ್ಟ ಬಂದ್ರು ನೋಡ್ತಮ್ಮ, ನನ್ನ ಮಗ ಯಾವತ್ತಿನ ಸುಳ್ಳು ಹೇಳಬಾರದು. ಅಲ್ಲಾಹು ಅಕ್ಬರ್. ಒಂದು ಕಾಲದೊಳಗ ತಾಯಿ ಅಕ್ಕೆಂದರು ತಾಯಂದರು ಈ ಬುದ್ಧಿ ಮಾತು ಹೇಳ್ತಿದ್ರು. ಇವತ್ತು ಯಾರಿಗೆ ನಾವು ಯಾವ ಹುಡುಗ ಚಲೋ ತಿಳ್ತೀವಪ್ಪ ಅಂದ್ರೆ ಯಾರು ಸುಳ್ಳು ಹೇಳ್ತಾರ. ಮೊನ್ನೆ ಅಂಜುಮನ್ ಮಸೀದ್ ಒಳಗೆ ಶುಕ್ರವಾರ ಬಯಾನ ಮಾಡುವಾಗ ನಾ ಕೇಳಿದ್ನಿ, ಎಲ್ಲಾ ಜಮಾತವ್ರು ಹಿರಿಯರು ಕೂತಿದ್ರು, ನಿಮ್ಮ ಈ ಬಾಗಲಕೋಟದೊಳಗ ಸತ್ಯ ಹೇಳೋರು ಹೆಚ್ಚದಾರ, ಸುಳ್ಳು ಹೇಳೋರು ಹೆಚ್ಚದಾರ ಅಂತ ಕೇಳಿದ್ನಿ. ಎಲ್ಲ ಸುಳ್ಳು ಹೇಳೋರು ಹೆಚ್ಚದಾರ್ರಿ. ಶಿರೂರ್ ಗ್ರಾಮನವ್ರು ಹೇಳ್ರಿ, ಇಲ್ಲಿ ನಮಾಜ್ ಮಾಡೋರು ಹೆಚ್ಚದಾರೋ, ನಮಾಜ್ ಬಿಡೋರು ಹೆಚ್ಚದಾರ? ಕುರಾನ್ ಓದೋರು ಹೆಚ್ಚದಾರೋ, ಕುರಾನ್ ಓದೋರು ಹೆಚ್ಚದಾರ? ಎಷ್ಟು ನಮ್ಮ ಅಕ್ಕಂದರು ತಾಯಂದ್ರು ಇಲ್ಲಿ ಕೂತಾರ, ಅದ್ರೊಳಗೆ ವಿಚಾರ ಮಾಡ್ರಿ, ಕುರಾನ್ ಓದೋರು ಹೆಚ್ಚದಾರೋ, ಬಿಡೋರು ಹೆಚ್ಚದಾರ? ಮೊದಲು ನಮ್ಮ ಹಳ್ಳಿ ಒಳಗ, ನಮ್ಮ ಪ್ಯಾಟಿ ಒಳಗ, ಶಹರ್ನೊಳಗ ಬಿಹಾರ್ಲಿಂದ, ಯುಪಿಲಿಂದ, ದಿಲ್ಲಿಲಿಂದ ಬಂದು ತರಾಯಿ ಮಾಡ್ತಿದ್ರು. ಇವತ್ತಲ್ಲ ದಾವತ್ ತಬ್ಲೀಗ್ ಮೆಹನತ್ಲಿಂದ, ಅಲ್ಲಾಹನ ಕರುಣೆಯಿಂದ ಇವತ್ತು ಎಲ್ಲಾ ಊರೊಳಗೆ ಹಾಫೀಜ್ಗಳು, ಆಲಿಮ್ಗಳು ಮಾಷಾಲ್ಲಾ ಅದಾರಲ್ರಿ. ಆದ್ರ ಒಂದು ಸಣ್ಣ ಕತಿ ಹೇಳಿ ನಾನು ಮಾತಕ್ಕೆ ವಿರಾಮ ಹೇಳ್ತೇನ್ರಿ. ಆ ಹಳ್ಳಿಯೊಳಗೆ ಯಾವ್ದಾರ ಹಾಫೀಸ್ ಅವರು ಬಂದ್ರ ಆ 30 ಮನಿ, 40 ಮನಿ, 50 ಮನಿ, 100 ಮನಿ ಇರ್ತಿದ್ದು. ಎಲ್ಲಾರು ಕೂಡಿ ಆ ಬಂದಿರುವಂತ ಹಾಫೀಸ್ ಅವರಿಗೆ ಸೈರಿ ಊಟ ಮಾಡ್ತಿದ್ರು, ಇಫ್ತಾರ್ ಊಟ ಮಾಡ್ತಿದ್ರು. ಹೋಗುವಾಗ ಅವರಿಗೆ ಹದಿಯಾ ಕೊಡ್ತಿದ್ರು, ಬಿಡುತನ ಸ್ಟೇಷನ್ ತನಕ ಕರ್ಕೊಂಡು ಹೋಗ್ತಿದ್ರು, ಅವ್ರಿಗೆ ಹೂವ ಹಾಕ್ತಿದ್ರು, ಹದಿಯಾ ಕೊಡ್ತಿದ್ರು, ಎಲ್ಲ ಮಾಡ್ತಿದ್ರು. ಆ ಊರ ಶಿರೂರ್ ಗ್ರಾಮದೊಳಗೆ ಎಷ್ಟು ಮನಿ ಅದಾರ? ಇಲ್ಲಿ 40 ಮನಿ, 200 ಮನಿ ಅದಾವ. 200 ಮನಿಗಳು ಅದಾವ. ಈಗ ಹಾಫೀಸ್ ಅವ್ರು ಹೊರಗಿಂದ ಬಂದಾರ ಅಂದ್ರ ಅವ್ರಿಗೆ ಊಟದ ವ್ಯವಸ್ಥೆ ಮಾಡಿದ್ರು. ಎಲ್ಲ ನೀವು ನೀನ ಮಾಡೋದು ಬೇಡ, ದಾವಲ್ ಸಾಬ, ಮೊಹಮ್ಮದ್ ಬಿ ನೀನ ಮಾಡೋದು ಬೇಡ, ಜಕ್ರಿಯಾ ಸಾಬ ಎಲ್ಲಾರು ಕೂಡಿ ಮಾಡೋನು, ಎಲ್ಲರಿಗೂ ಒಂದೊಂದು ದಿವಸ ಸೈರಿನ ಕೊಡೋನು, ಇಫ್ತಾರು ಮಾಡೋಣ ಅಂತ ವಿಚಾರ ಮಾಡಿದ್ರು. ಆದ್ರೆ ಎಲ್ಲಾರು ಊಟ ಮಾಡ್ತಿದ್ರು. ದಿವಸ ಒಂದ್ ಸೈರಿಗೆ ಇಫ್ತಾರಿಗೆ ಕರ್ಕೊಂಡು ಹೋಗ್ತಿದ್ರು. ಒಂದ್ ದಿವ್ಸ ಏನಾಯ್ತು, ಮಂಗಾಳಕತ್ತೀನಿ ಮೊಹಮ್ಮದ್ ಸಾಬ್ ಅಂತ ಹೇಳಕತ್ತೀನಿ. ಅವರು ಕರ್ಕೊಂಡು ಹೋದ್ರು ಮನೆಗೆ. ಆ ಊರಾಗಿದ್ರು ಒಬ್ರು ಮೊಹಮ್ಮದ್ ಸಾಬ್ರು. ಎಲ್ಲಾರು ಊರಾಗಿರ್ತಾರ, ಮೆಹಬೂಬ್ ಸುಬಾನಿ ಇರ್ತಾರ, ಮೊಹಮ್ಮದ್ ಸಾಬ್ರು ಇರ್ತಾರ. ಅವಾಗ ಆ ಮೆಹಬೂಬ್ ಸಾಬ್ರು ಕರ್ಕೊಂಡು ಹೋಗಿ ಊಟ ಗೀಟ ಮಾಡಿಸಿ ನಮಾಜ್ ಟೈಮ್ ಆಯ್ತು. ಹಾಫೀಸ್ ಸಾಬ್ರು ಬಂದ್ಬಿಟ್ರು.
ಬಂದ ಮ್ಯಾಲೆ ತರಾಗ ಮುಗಿಸಿ ಏನ್ ಮನೆಗ್ ಬಂದ್ಲ ಆ ರಾಣಿ ಚೆನ್ನಮ್ಮ ಎಲ್ಲ ಗರಂ ಆಗಿ ಕೂತಿದ್ರು. ಕ್ಯಾಜಿ ಕೈಸಿ ಆಫೀಸ್ ಸಾಕು ಬುಲಾಲೆಕಾಯ ಅಂದ್ರ ಯಾಕೆ ಏನಾತ್ ಏನಾತ್ ಏನಾತ ಏನಾತ ಇಲ್ಲಿ ಮನೆಯಾಗ ಕೊಲ್ಯಾಗ ಕುಂದ್ರಿಸಿ ಊಟ ಮಾಡ್ಸಿದ್ರಿ ಸೈರಿ ಇದು ಇಫ್ತಾರ್ ಮಾಡ್ಸಿದ್ರಿ ಇಲ್ಲಿ 2,000 ನೋಟ್ ಇಟ್ಟಿದ್ನಿ ಊಟನ ಮಾಡಿದ್ರು 2,000 ರೊಕ್ಕನ ತಗೊಂಡ್ರು ಇಲ್ಲಿ ಯಾರು ಬಂದಿಲ್ಲ ಆಫೀಸ್ ಬಿಟ್ಟಂತ ಹೇಳಿದ್ರು. ಈ ತೆಲಿಗಿಲಿ ಕೆಟ್ಟಿತ್ತು ನಿಂದು ಹಿಂಗ್ ಮಾಡುದಿಲ್ಲ ಅವ್ರು ಆಫೀಸ್ ಅವ್ರು ಮಾಡ್ತಾರ ರೊಕ್ಕ ತಗೊಂಡ್ ಹೋಗ್ತಾರನ ಹಿಂಗ್ ಮಾಡುದಿಲ್ಲ ಅವ್ರು ಅಂತ ಯಾರು ಬಂದಿಲ್ಲ ನೋಡಿ ಗಾಡಿ ಎಲ್ಲಿ ಬಿದ್ದಿತ್ತೆ ನೋಡಿ ಪಲಂಗ್ ತೊಳಗ್ ನೋಡ ಅಲ್ಲಿ ನೋಡಿ ಇಲ್ಲಿ ನೋಡಿ ಎಲ್ಲಾ ಹುಡುಕಾಡೇನಿ ಈ ಆಫೀಸ್ ಬಿಟ್ಟು ಯಾರು ತಗೊಂಡ್ ಹೋಗೇ ಇಲ್ಲ. ಈಗ ಮನೆಯವ್ರು ಹೇಳಕತ್ತಾರ ಅಂದ್ರೆ ಅವ್ರಿಗೆ ಮೆಗು ಸಾಬು ಸ್ವಲ್ಪ ಬಾಳ ಇದಾತ್ ನೋವು ಆತು ಏನಪ್ಪ ಆಫೀಸ್ ಅವ್ರಿಗೆ ಎಷ್ಟು ಮರ್ಯಾದೆ ಕೊಟ್ಟು ನಾನು ಮನ್ಯಾಗ ತಂದು ಊಟ ಮಾಡಿಸಿದ್ನಿ ಎಲ್ಲ ಮಾಡಿಸಿದ್ನಿ ಆದ್ರೆ ಅವ್ರು ಹೋಗ್ತಾರ ರೊಕ್ಕ ತಗೊಂಡವ್ರು ಏನ್ ಮಾಡ್ಬೇಕಂತ ಸ್ವಲ್ಪ ಮಕ್ಕ ಸಪ್ ಮಾಡಿ ಮಸೀದ್ಗೆ ಹೋದ್ರ ಸಲಾಮ್ನು ಮಾಡ್ಲಿಲ್ಲ ಮಗ್ಲಾಸಿ ಹೋಗಕತ್ತ ಎಲ್ಲ ತರಾಬಿಗಿರೆ ಬೆಲ್ಲ ಮುಗಿದು ರಂಜಾನ್ ಕರೀಬ 77 ಜಾಗರಣೆ ಮುಗಿದ ಮೇಲೆ ಆಫೀಸ್ ಅವ್ರು ಮಾಡಿದ್ರು ಓಡೋಗ್ತಾರಲ್ಲ ಅವರು ಎಲ್ಲಾರು ಊರಿಗೆ ಹೋಗಕತ್ತಿದ್ರು ಎಲ್ಲ ಊರಿನವರು ಏನು ಬಿಡಾಕ್ ಹೋದ್ರು ಆದ್ರೆ ಇವ್ ಮೆಹಬೂಬ್ ಸಾಬ ಜಾನ್ ಚೋಡಿ ಅಂದ್ರ ಯಾಕಂದ್ರೆ ರಾಣಿ ಸೇಮ ಎಲ್ಲ ಟೈಟ್ ಮಾಡಿಬಿಟ್ಟಿದ್ರು ಎಂತ ಆಫೀಸ್ ಆಫ್ ಕರ್ಕೊಂಡ್ ಮಧ್ಯ ಊಟ ಮಾಡಿದಾರ 2,000 ತೊಂದೋಗ್ಯಾರ ಬಿಡಾಕ್ ಹೋಗ್ತೇನಿ ಅಂತ ಹೇಳಿದ್ರು ಹೋಗುದಿಲ್ಲ ಅವ್ರು ಮತ್ ಹೋಗಿ ಮುಂದಿನ ವರ್ಷ ಏನ್ರಿ ಮತ್ ಅವ್ರು ಬಂದ್ರ ಅವ್ರು ಎಲ್ಲಿಗೆ ಬಂದ್ರು ಶಿರೂರಿಗೆ ಬಂದ್ರು ಬಾಗಲಕೋಟೆಗೆ ಬಂದ್ರ ಶಿರೂರಿಗೆ ಬಂದ್ರ ಎಲ್ಲಾರು ದಾವತ್ ಕೊಟ್ರು ಆದ್ರೆ ಮೆಹಬೂಬ್ ಸುಬಾನಿ ದಾವತ್ ಕೊಡ್ಲಿಲ್ಲ. ಈ ಉಲ್ಮಾಕ್ರಾಮು ನಾವು ದೂರದಿಂದ ಗೊತ್ತಾಕೈತಿ ಯಾರು ಹೆಂಗದಾರ ಅನ್ನೋದು ಸ್ವಲ್ಪ ಮಖಪಟ್ಟಿ ಚಾರಪಟ್ಟಿ ನೋಡ್ಕೊಂಡ್ ನಾವು ತಿಳ್ಕೊಂಡ್ ಬಿಡ್ತೀವಿ. ಮತ್ ನೋಡ್ರಿ ಎಂತದು ನಾವು ಚಟ್ನಿ ರೊಟ್ಟಿ ತಿಂದ್ರು ನಮ್ಗ್ ಬಹಳಷ್ಟು ಮಂದಿ ಏನಂತಾರ ಮುರ್ಗಾನ ಮುಸಲ್ಲ ಬಿರಿಯಾನಿ ಹೊಡಿತಾನಂತಾರ. ಬಹಳಷ್ಟು ಜಾಗೀರ್ದಾರ್ ಇನಾಮದಾರ್ ಕಾಜಿ ಸಾಬ್ ಮುಲ್ಲಾ ಸಾಬ್ ದೊಡ್ಡ ಶ್ರೀಮಂತಿಕೆ ಹಾಜಿ ಸಾಬ್ ಬಡೆ ಪೀನಾ ಬಡೆ ಲೋಗ ಅಂತ ಅರ್ತಾರ. ಆದ್ರೂ ವಕೀಲ್ ಬಚ್ಚ ಕಂಜೂಸ್ ಮಾರವಾಡಿ ಅಂತಾರ. ದಿವ್ಸ ತಿಂದ್ರು ಅವ್ರು ಮಾರವಾಡಿ ಅಂತಾರ. ನಾವ್ ಏನು ತಿನ್ಲಿಕ್ಕಂದ್ರು ಅಲ್ಹಮ್ದುಲಿಲ್ಲಾ ಇವ್ ದಿವ್ಸ ಬಿರಿಯಾನಿ ಹೊಡಿತಾನ. ಯಾಕಂದ್ರ ಆ ವಿದ್ಯೆದ ಬರ್ಕತ್ತ. ಆಲಿಮ್ ಹಾಫೀಜ್ ಏನ್ರಿ ಅಲ್ಲಾನ ಹೆಸರು ಎಲ್ಲ. ಆಲಿಮ್ ಯಾರ ಹೆಸರ್ರಿ ಅಲ್ಲಾನ ಹೆಸರು. ಹಾಫೀಜ್ ಯಾರ ಹೆಸರ್ರಿ ಅಲ್ಲಾನ ಹೆಸರು. ಅಲ್ಲಾಹು ಅಕ್ಬರ್. ಯಾರ ಹೆಸರ ಜೊತೆ ಯಾರ ತನ್ನ ಹೆಸರ ಜೊತೆ ಅಲ್ಲಾನ ಹೆಸರು ಇರ್ಬೋದು ಹಾಫೀಜ್ ಅಲ್ಲಾನ ಹೆಸರು ಇರ್ಬೋದು. ಯಾವತ್ತವ ಉಪಾಸ ಇರೋಕ್ ಸಾಧ್ಯತೆ ಏನ್ರಿ. ಎಂತಿಂತ ಡಾಕ್ಟರು ಎಂತಿಂತ ಪ್ರೊಫೆಸರು ಎಂತಿಂತ ಆಕ್ಟರು ಏನ್ರಿ ಊರ್ಲ ಹಾಕೊಂಡ್ ಸತ್ತಾರ. ಯಾವಾಗ ಯಾವ್ದಾದ್ರು ಪೇಪರ್ನೊಳಗ ಯಾವ್ದಾದ್ರು ನ್ಯೂಸ್ ಕೇಳಿದ್ರೆ ನಾವು ಹಾಫೀಜ್ ಸಾಬ್ ಏನ್ರಿ ಊರ್ ಹಾಕೊಂಡ್ ಸತ್ತ ಕೇಳ್ರಿ ಎಲ್ಲರೂ ಕೇಳಿದ್ರಿ. ಅಲ್ಲ ಬಾಳ ಬರ್ಕತ್ ಕೊಟ್ಟಿರ್ತಾರ. ಎಲ್ಲರಿಗೆ 2-3 ಮಕ್ಳು ಇದ್ರೆ ಹಾಫೀಜ್ ಸಾಬ್ ಮೌಲವಿ ಸಾಬ್ 4-4 8-8 ಮಕ್ಳು ಇರ್ತಾರೆ. ಹೌದಿಲ್ರಿ ಅಲ್ಲ ಬರ್ಕತ್ ಕೊಟ್ಟಿರ್ತಾರೆ. ಅವ್ ಪಗಾರ ಎಷ್ಟಿರ್ತೈತಿ ಬಹಳ 10,000 8,000. ನಮ್ಮ ಶಿರೂರು ಮತ್ತದವ್ರಿಗೆ ಎಷ್ಟು ಕೊಡಕತ್ತ ನನ್ಗೆ ಗೊತ್ತಿಲ್ಲ ಆಮೇಲೆ ಕೇಳ್ಕೊತೀನಿ. ಭಾಳ 10,000 8,000 ರೂಪಾಯಿ ಕೊಡ್ತೀವಿ. ಅದ ನಮ್ಮ ಹೊಲ ತೋಟಪಟ್ಟಿ ಒಳಗ ಬೆಂಗ್ಳೂರ್ಗೆಲ್ಲ ನಮ್ಮ ಅಪ್ಪಾರು ಯಾಕೆ ತೋಟಪಟ್ಟಿ ಇತ್ತಂಬುದು ಮೌಲಾನ 50,000 1 ಲಕ್ಷ ರೂಪಾಯಿ ಹೋಗಲಕ್ಕ ಒಂದ್ 2 ಚೀಲ ಜೋಳನು ಕೊಡ್ತೀವಿ ಕಾಲ್ಮಾರ್ನು ಕೊಡ್ತೀವಿ ಇರಾಕ್ ಮನಿನೂ ಕೊಡ್ತೀವಿ ಹಾಲ್ನು ಕೊಡ್ತೀವಿ. ಮತ್ತೇನಾರ ಅಂದ್ರ ಮತ್ತೆ ಮೋಟರ್ ಚಾಲು ಮಾಡೋದಿಲ್ಲ ಏನಾರ ನುಕ್ಸಾನ್ ಮಾಡ್ತೀವಿ ಏನು ಹೇಳಕ್ ಹೋಗ್ಬೇಡತ್ತ. ಅದ ಧರ್ಮದ ವಿದ್ಯೆ ದೀನದ ವಿದ್ಯೆ ಪುರಾಣದ ವಿದ್ಯೆ ಮಾಡ ಹಾಫೀಜ್ ಸಾಬ್ ಕೊಡ ಅಂದ್ರ ಕ್ಯಾ ತುಮಾರ ಹಾಫೀಜ್ ಸಾಬ್ ಹೋತಿತ್ ಮಂಗ್ತಿ ಅಂತ. ಅಲ್ಲಾಹು ಅಕ್ಬರ್. ಹಾಫೀಜ್ ಸಾಬ್ರು ಬಂದ್ರು ಅವ್ರ ಮಕಾಪಟ್ಟಿ ನೋಡ್ಕೊಂಡು ಏನಪ್ಪ ಎಲ್ಲಾರು ಸಲಾಮ್ ಮಾಡಕತ್ತಾರ ಎಲ್ಲಾರು ದಾವತ್ ಕೊಟ್ರು ಇವ್ ಯಾಕೆ ಮೆಹಬೂಬ್ ಸುಬಾನಿ ಕೊಡಕತ್ತಿಲ್ಲ ಅಂತ ವಿಚಾರ ಮಾಡಬೇಕು ಅಂತ ಕರ್ಸಿದ್ರು ಅವ್ರು. ಈಜಿ ಮೆಹಬೂಬ್ ಸುಬಾನಿ ಕ್ಯಾ ಅಂತ ಮೂ ಫಿರಾ ಕೂತಿರ್ರಿಂತ ಮಕ ಹಿಂಗ ಅತ್ತಾಗ ಮಾಡ್ಕೊಂಡು ಅಡ್ಡಾಡ್ಕತ್ರಿ ಏನ್ ಅಂತ ಕೇಳಿದ್ರು. ಜಾನ್ ಚೋಡೋಜಿ ಸಾಹೇಬ್ರ ಬಿಟ್ಬಿಡ್ರಿ ಹಾಫೀಜ್ ಸಾಬ್ರ ಇಲ್ಲ ಏನೈತ್ ಹೇಳ್ಬೇಕಿನಿ ಅಂತ ಕೇಳಿದ್ರ. ಅವಾಗ ಹಾಫೀಜ್ ಸಾಬ್ರ ಕೇಳಿದ ಮೇಲೆ ಹೇಳ್ದೆ ಏನಿಲ್ರಿ ಏನು ನಾನಂತೂ ತಪ್ಪು ತಿಳಿದಿಲ್ಲ ನಮ್ ಮನೆಯವ್ರು ಹೇಳಕತ್ತಾರ ನಿಮ್ಗ ನಾನು ಇಫ್ತಾರ್ ಊಟಕ್ಕ ಮಗರಿಬ್ ಟೈಮ್ದಾಗ ಕರ್ಕೊಂಡು ಹೋಗಿದ್ನಿ ಲಘು ಇಫ್ತಾರ್ ಮಾಡಿ ನೀವು ಹೋದ್ರಿ ನಾನು ನಮಾಜ್ಗೆ ಬಂದ್ನಿ. ಆದ್ರೆ ನಮ್ಮ ಮನೆಯವರು ಅಲ್ಲಿ ತೆಲುಗು ಮಗ್ಲ ಮನಿಯೊಳಗ ಈ ಬೆಡ್ರೂಮ್ ನೊಳಗೆ ಒಂದ್ 2,000 ರೂಪಾಯಿ ನೋಟ್ ಇಟ್ಟಿದ್ರು. ಅದು ಯಾರು ತಗೊಂಡ್ ಹೋಗಿಲ್ಲ ನೀವ ತಗೊಂಡ್ ಹೋಗ್ಯಾರ ಅಂತ ಈ ಮಾತು ಬಂದು ಅದ್ರ ಸಲ ನಾನು ಸ್ವಲ್ಪ ನಾರಾಜಾಗಿನಿ ನನಗೂ ಸ್ವಲ್ಪ ಚಲೋ ಅನ್ಸಲಿಲ್ಲ. ಆವಾಗ ಹಜರತ್ ಹಾಫೀಜ್ ಸಾಬ್ರ ಏನ್ ಹೇಳ್ತಾರ ಕೇಳ್ರಿ. ಹಾಫೀಜ್ ಸಾಬ್ರು ಹೇಳಿದ್ರಂತ ಹೌದು ನಾನು ತಗೊಂಡಿದ್ನಿ ಆದ್ರೆ ನಾನು ತಗೊಂಡ್ ಹೋಗ್ಲಿಲ್ಲ ತಮ್ಮ ನಿನ್ 2,000 ರೂಪಾಯಿ. ಆ 2,000 ರೂಪಾಯಿ ನಿಮ್ ಮನೆಯೊಳಗ ಏನ್ ಅಲ್ಮಾರಿ ಐತಿಲ್ಲ ಆ ಅಲ್ಮಾರಿ ಮ್ಯಾಗ ನೀವು ಕುರಾನ್ ಶರೀಫ್ ಇಟ್ಟಿರ್ಲ ಆ ಕುರಾನ್ ಶರೀಫ್ ನೊಳಗ ನಾ ಇಟ್ಟಿನಿ. ಯಾಕಂದ್ರೆ ಯಾರು ಹುಡುಗರು ಯಾರು ಬ್ಯಾರ ಬಂದು ತಗೊಂಡ್ ಹೋಗ್ಬಾರ್ದು. ಯಾವತ್ತು ನೀವು ಕುರಾನ್ ತೆಗಿತಿರ್ತೀರಿ ತಗದ್ಮೇಲೆ ನಿಮ್ಗೆ ಸಿಗತೈತೆ ಅಂತ ನಾನು ಅಲ್ಲಿ
ಕುರಾನ್ ಶರೀಫ್ನೊಳಗೆ ಇಟ್ಟೀನಿ, ನೀವು 1 ವರ್ಷ ಆದ್ರೆ ಇನ್ನೂ ತನ ತೆಗೆದು ನೋಡಿಲ್ಲ ಅಂತ ಕೇಳಿದ್ರಂತ. ಅವಾಗ ಸಿಟ್ಟು ಬರ್ತಂತ ಓಡಿ ಮನೆಗೆ ಹೋದಂತ, ಇಲ್ಲ ಆಫೀಸ್ ಸಾಬ್ರು ಹಿಂಗ ಹೇಳಕತ್ತಾರ, ಆ ಅಲ್ಮಾರಿ ಮ್ಯಾಗ ಇಟ್ಟಿರುವಂತ ಕುರಾನಿನ ಮ್ಯಾಗ ಒಳಗ 2,000 ಇಟ್ಟಾರಂತ, ನೋಡೋಣ ಬಾ ಅಂತ ಇಬ್ರು ಕೂಡಿ ಗಂಡ ಹೆಂಡತಿ ತಗದ್ರ ಅಲ್ಲಿ 2,000 ರೂಪಾಯಿ ಸಿಕ್ತು. ಈ ಕತಿ, ಈ ವಿಧಾರಣೆ ಯಾಕೆ ಹೇಳಕತ್ತಿ ಅಂದ್ರೆ ಇದು ಬರೇ ಆ ಆಫೀಸ್ ಸಾಬ್ರ ಬತ್ತಿ ಕತಿ ಅಲ್ರಿ, ಇದು ಅವ್ರಿಗೆ ಹೇಳುದಲ್ಲ, ಇದು ನಮ್ಮೆಲ್ಲರಿಗೂ ಐತಿ. ಇವತ್ತು ನಮ್ಮ ಶಿರೂರ್ ಗ್ರಾಮದೊಳಗ ಎಷ್ಟು ನಮ್ಮ ಅಕ್ಕ ತಂಗಿಯರು ತಾಯಂದಿರ ಅದಾರ, ಎಷ್ಟು ಮಂದಿ ಅಂತಮರ ಅದಾರ. ನಾನು ಹೇಳ್ತಿರ್ತೀನಿ ಬಯಾನ್ದೊಳಗ, ಮೊದಲನೇ ಚಿಲ್ಲಾದೊಳಗ 10 ಸೂರತ್ ನೆನಪು ಮಾಡಿದ್ದ, 11 ಚಿಲ್ಲ ಹಚ್ಚಿದ್ರ ಮತ್ತೊಂದು ಕಡಿಮೆ ಆಗಿರ್ತಿ, ಪರಂತು ಹೆಚ್ಚಾಗಿರ್ಲಿ ಒಂದು ಸೂರತ್. 11 ಚಿಲ್ಲ ಹಚ್ಚಿದವ್ ಕೇಳಿದ್ರು ಏನ್ರಿ ಅವಾಗ 10 ಸೂರತ್ ಇನ್ನೂ ನೆನಪಿರುವುದಿಲ್ಲ. ಅಲ್ಲಾಹು ಅಕ್ಬರ್. ಇದು ಯಾಕೆ ಹಿಂಗ ಆಕತ್ತೈತಿ? ಅದಕ್ಕ ಹಿರಿಯರು ಅವಲೇಕರ ಕೇಳ್ತಾರ, ಇವತ್ತು ಪ್ರಶ್ನೆ ಮಾಡಾಕತ್ತಾರ. ನಾನು ನಿಮ್ಗೊಂದು ಪ್ರಶ್ನೆ ಮಾಡ್ತೀನಿ, ತಾವು ಉತ್ತರ ಕೊಡ್ತೀರಿ? ಮೊದಲನೇ ಪ್ರಶ್ನೆ ಏನಪ್ಪಾ ಅಂದ್ರ, ಹೇಳ್ರಿ ನಿಮ್ ವಯಸ್ಸು ಎಷ್ಟೈತಿ? ಎಲ್ಲಾರ್ದು ಒಂದ ಉತ್ತರ ಆಕೈತಿ, ಬೇರೆ ಬೇರೆ ಆಕೈತ್ರಿ? ಬೇರೆ ಬೇರೆ ಆಕೈತಿಲ್ಲ. ಒಬ್ರು ಹೇಳ್ತಾರ 30 ವರ್ಷ, 40 ವರ್ಷ, 50 ವರ್ಷ, 70 ವರ್ಷ, 80 ವರ್ಷ. ಇದ ಉತ್ತರ ಆಯ್ತು. ಇನ್ನೊಂದು ಪ್ರಶ್ನೆ ಅವಲೇಕರಾಮರು ಹಿರಿಯರು ಕೇಳಕತ್ತಾರ, ಎಷ್ಟು ಉಳಿದೈತೆಪ್ಪ ನಿಮ್ದು ವಯಸ್ಸು? ಎಷ್ಟು ಉಳಿದೈತಿ ನಿನ್ನ ವಯಸ್ಸು? ಎಲ್ಲಾರು ಉತ್ತರ ಒಂದಾಕೈತು, ಬೇರೆ ಬೇರೆ ಆಕೈತು? ಸಾಹೇಬ್ರ ಯಾರಿಗೇನ್ ಗೊತ್ತ್ರಿ? ಹತ್ರ ಯಾವಾಗ ಮರಣ ಬರ್ತೈತಿ? ಮನಿಗ್ ಮುಟ್ಟಿರೋದು ಗೊತ್ತಿಲ್ಲ, ಸೂರ್ಯ ಹುಟ್ಟಾನ ಮುಳುತ್ತದ ಗೊತ್ತಿಲ್ಲ, ಯಾವಾಗ ಅಲ್ಲ ನಾ ಬುಲಾವ ಬರ್ತೈತಿ ಅನ್ನೋದು ಗೊತ್ತಿಲ್ಲ. ಎಲ್ಲಾರ ಉತ್ತರ ಒಂದೇ ಒಂದಾಕೈತಿ, ಒಂದೇ ಒಂದಾಕೈತಿ. ಇವತ್ತೇನ್ರಿ ನಾವು ಒಂದು ಪ್ರಶ್ನೆ ಮಾಡ್ಬೇಕು. ಇವತ್ತ ಕುರಾನ್ ಓದೋರು ಎಷ್ಟು ಮಂದಿ ಅದಾರ ನಮ್ಮ ಊರೊಳಗ? ನಮ್ ಹಿರಿಯರು ಕೇಳಾಕತ್ತಾರ್ರಿ, ಕೈ ಹಚ್ಚಿದಾರ ಎಷ್ಟು ಮಂದಿ ಅದಾರ? ಬರೀ ಕೈ ಹಚ್ಚಿ. ಇವತ್ತು ನಾವು ಕುರಾನ್ ನೋಡುವಂತದ್ದು ಅಲ್ಲ ತರ ತೋಪಿ ಕೊಡಾಕತ್ತಿಲ್ಲ. ಇಂತ ದೊಡ್ಡ ಗ್ರಂಥ, ಇಡೀ ಜಗತ್ತೊಳಗೆ ಓದುವಂತಹದ್ದು ಗ್ರಂಥ ಕುರಾನ್ ಶರೀಫ್. ಇನ್ನೊಂದು ಮಾತು ಕೇಳ್ಕೋಬೇಕ್ರಿ, ಇದು ಕುರಾನ್ ಶರೀಫ್ ಬರೇ ಮುಸಲ್ಮಾನ್ ಸಲುವಾಗಿ ಅಲ್ರಿ, ಹಿಂದೂಗಳಿಗೆ, ಸಿಖ್, ಬೌದ್ಧಿಸ್ಟ್, ಜೈನರು, ಜಗತ್ತಿನ ಇರುವ ಎಲ್ಲಾ ಮಾನವ ಕುಲ ಸಲುವಾಗಿ ಆ ಪರಮಾತ್ಮ ಭಗವಂತ ಆ ಕುರಾನ್ ಅನ್ನು ಕಳಿಸ್ಯಾನ. ನಾವ್ ಎಂತ ಬರೀ ಮುಸಲ್ಮಾನರಿಗೆ ಅಲ್ಲದು. ಅಲ್ಲಾ ತಲಾ ಕುರಾನ್ ಒಳಗೆ ಯಾ ಅಯ್ಯುಹನ್ನಾಸ್, ಏ ಮಾನವರೇ, ಮುಸಲ್ಮಾನರ ಅಷ್ಟ ಬದಲಿಲ್ಲ ಅದೊಳಗ. ಏ ಮಾನವರೇ, ನೀವು ಹುಟ್ಟಿಸಿರುವಂತ ಉದ್ದೇಶವನ್ನು ನೆನಪು ಮಾಡ್ರಿ. ಬರೇ ತ್ವಾಟ್ ಪಟ್ಟಿ, ಬಂಗ್ಲೆ ಚಲೋ, ಮನಿ ಚಲೋ, ಅರಬಿ ಚಲೋ, ಹೊಲ ಚಲೋ, ಸವಾರಿ ಇದ್ರ ಬಗ್ಗೆ ವಿಚಾರ ಮಾಡ್ಬೇಡ್ರಿ. ಇವತ್ತು ನಾವು ಚಲೋ ಊಟದ ಬಗ್ಗೆ ವಿಚಾರ ಮಾಡಾಕತ್ತೀವಿ, ಚಲೋ ಮನಿ ಬಗ್ಗೆ ವಿಚಾರ ಮಾಡಾಕತ್ತೀವಿ. ಆದ್ರೆ ಲಾಸ್ಟ್ ಮನಿ ಯಾವ್ದೈತಿ? ಆ ಗೋರಿ ಬಗ್ಗೆ ಏನು ವಿಚಾರ ಇಲ್ಲ. ಚಲೋ ಅರಬಿ ಬಗ್ಗೆ ವಿಚಾರ ಮಾಡಾಕತ್ತೀವಿ, ಲಾಸ್ಟ್ ಉಡುವಂತ ಅರಬಿ ಕಫನಿನ ಬಗ್ಗೆ ಏನು ವಿಚಾರ ಇಲ್ಲ, ಏನ್ ವಿಚಾರ ಇಲ್ಲ. ಚಲೋ ಸವಾರಿ ಮ್ಯಾಗ ಅಡ್ಡಾಡ್ಬೇಕು ಅನ್ನುವಂತದ್ದು ಉದ್ದೇಶ. ಸೈಕಲ್ ಮ್ಯಾಗ ಅಡ್ಡಾಡೋಕ್ ಕೇಳ್ರಿ, ಸೈಕಲ್ ಮೋಟರ್ ಹತ್ತಾನ. ಸೈಕಲ್ ಮೋಟರ್ ಅಡ್ಡಾಡಕ್ ಕೇಳ್ರಿ, ಅವ ಕಾರ್ ಹತ್ತಾನ. ಕಾರ್ ಅಡ್ಡಾಡಕ್ ಕೇಳ್ರಿ, ದೊಡ್ಡ ಕಾರ್ ಅಡ್ಡಾಡ್ಬೇಕತ್ತೇವು. ಚಲೋ ಮತ್ತು ದೊಡ್ಡ ಕಾರ್ ಅಡ್ಡಾಡಕ್ ಕೇಳ್ರಿ, ನಾ ಇಮಾನ್ದಾಗ ಅಡ್ಡಾಡ್ಬೇಕತ್ತಾನ. ಚಲೋ ಸವಾರಿ ಬಗ್ಗೆ ವಿಚಾರ ಐತಿ. ಆದ್ರ ಜಮಾತ್ನವ್ರು ತಗೋದಿಟ್ಟಿರುವಂತ ಪಿಂಜರಾ ಎಲ್ಲೈತ್ರಿ? ಮಸೀದ್ ಒಳಗ, ನಮ್ಮ ದರ್ಗಾದೊಳಗೆ ಇಟ್ಟಿರ್ತಾರ. ಆ ಪಿಂಜರಾದ ಬಗ್ಗೆ ಚಂದ ಮಾಡಿರುವಂತದ್ದು ಪಿಂಜರಾ. ಆ ಪಿಂಜರಾದಾಗ ನಮ್ಗೆ ಹೋಗೋದೈತಿ. ಆ ಟೈಮ್ ಬರೋಕ್ಕಿಂತ ಮುಂಚೆ ನಾವೆಲ್ಲರೂ ಏನ್ರಿ ದೀನ ಧರ್ಮ ಕಲಿಬೇಕು. ನಮ್ಮಲ್ಲಿ ದೀನ ಧರ್ಮ ಬೇಕಾದ್ರೆ ಮೊದಲು ಧರ್ಮದ ವಿದ್ಯೆ ಬೇಕು. ಏನ್ರಿ? ಧರ್ಮದ ವಿದ್ಯೆ, ಕುರಾನಿನ ವಿದ್ಯೆ, ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸುನ್ನತ್ ಶರೀಯತ್ ವಿದ್ಯೆ ನಮ್ಮಲ್ಲಿ ಬರಬೇಕು. ಅದಕ್ಕೆ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರ್ರಿ, ಈ ವಿದ್ಯೆ ಅನ್ನೋದು ಏನ್ರಿ? ಒಂದು ಬೆಳಕು. ಈ ಶರೀಯತ್ ಅನ್ನುವಂತ ದಾರಿ ಮ್ಯಾಗ ನಡಿಬೇಕಾದ್ರ ಯಾರಲ್ಲಿ ದೀನದ ವಿದ್ಯೆ ಇರ್ತೈತಿ, ಧರ್ಮದ ವಿದ್ಯೆ ಇರ್ತೈತಿ, ಆ ಬೆಳಕಿನಿಂದ ನಡೆಯಕ್ ಸಾಧ್ಯ ಐತಿ. ಯಾರಲ್ಲಿ ಈ ದೀನದ ವಿದ್ಯೆ, ಧರ್ಮದ ವಿದ್ಯೆ ಇಲ್ಲ, ಅವ ಕತ್ತಲಲ್ಲಿ ಇರ್ತಾನ, ಅವ ಕತ್ತಲಲ್ಲಿ ಇರ್ತಾನ. ಆ ದೀನದ ವಿದ್ಯೆ ನಮ್ಮಲ್ಲಿ ಬರಬೇಕು. ಇಂಥದ್ದೊಂದು ಪ್ರಯತ್ನ ಮಾಶಾ ಅಲ್ಲಾ ಈ ನಮ್ಮ ಇಸ್ಲಾಂ ತನ್ಜೀಮ್ ಕಮಿಟಿ ಮಾಶಾ ಅಲ್ಲಾ ಶಿರೂರ್ದವರು ಮಾಶಾ ಅಲ್ಲಾ ಈ ನಮ್ಮ ಮುದ್ದು ಮಕ್ಕಳಿಗೆ, ಮುದ್ದು ಮಕ್ಕಳಿಗೆ ಇವತ್ತು ನೋಡ್ರಿ, ಇವ್ ನಮ್ಮ ಮಕ್ಕಳು ತಾಯಿ ಮುತ್ಯ ಹೆಂಗ್ ಕಳಿಸ್ತಾರ್ರಿ? ಬಳಸುವಾಗ ಅವ್ನ್ ಯೂನಿಫಾರ್ಮ್ ಇರ್ತೈತಿ, ಬೂಟ್ ಹಾಕ್ತಾನ, ಟೈ ಹಾಕ್ತಾನ, ಮತ್ತ ಏನ್ರಿ ಎಣ್ಣಿ ಹಚ್ತಾರ, ಪೌಡರ್ ಹಚ್ತಾರ, ಬೆಲ್ಟ್ ಹಾಕಿ ನೋಡ್ತಾರ, ಬ್ಯಾಗ್ ಅವ್ಕಿತ್ತು ವಜ್ಜಿ ಬ್ಯಾಗ್ ಹಾಕೊಂಡು ಕಾನ್ವೆಂಟ್ ಕಳಿಸ್ತಾರ, ಸ್ಕೂಲಿಗೆ ಕಳಿಸ್ತಾರ. ಹೋಗುವಾಗ ಮಗ ಏನಂತನ್ರಿ? ಟಾಟಾ 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 ಅಂತ ಮಾಡ್ತಾನ. ನಾನಿ ಖುಷ್ ಆಕಾಳ, ಅವ್ವ ಖುಷ್ ಆಕಾಳ, ಅಪ್ಪ ಮುತ್ಯ ನನ್ ಮಗ ಇಂಗ್ಲಿಷ್ ನೊಳಗೆ ಟಾಟಾ ಟಾಟಾ ಮಾಡಾಕತ್ತಾನ. ಆದ್ರ ನಾವ್ ಬರೀ ಟಾಟಾ ನೋಡಾಕತ್ತೀವಿ. ಇವತ್ತು ನೋಡಾಕತ್ತೀವಿ, ಅವನಲ್ಲಿ ದೀನ್ ಇಲ್ಲ, ಧರ್ಮ ಇಲ್ಲ. ಯಾವ ಉದ್ದೇಶವಾಗಿ ಜೀವನ ಬಂದೀನಿ, ಆ ದೀನ ಧರ್ಮ ಏನು ಗೊತ್ತಿಲ್ಲ, ದೀನದ ವಿದ್ಯೆ ಏನು ಗೊತ್ತಿಲ್ಲ, ಅವ್ನು ಕಲ್ಸಿಲ್ಲ, ಮತ್ತ ದೀನ್ ಇಮಾನ್ ಕಲ್ಸಿಲ್ಲ. ಅವನ ಟಾಟಾ ಅನ್ನೋ ಹುಡುಗ ಇವತ್ತ ಬಾಟ ತೋರ್ಸಾಕತ್ತಾನ ತಾಯಿ ತಂದೆಯರಿಗೆ. ಎಷ್ಟು ತೋರ್ಸಾಕತ್ತಾರ್ರಿ? ಬಾಟ ತೋರ್ಸಾಕತ್ತಾರ.
ಅದಕ್ಕೆ ಹಿರಿಯರು ಅವಲೇಕರ ಹೇಳ್ತಾರ್ರಿ, ನೋಡ್ರಿ ಸ್ಕೂಲ್ ಹೋಗೋರು ಬ್ಯಾಗ್ ಯಾವತ್ತು ಹಿಂದಿರ್ತೈತಿ, ಇಲ್ರಿ ಏನ್ ಮುಂದೆ ಕುಂತ ಹಿಂದಿರ್ತೈತಿ. ಆದ್ರ ಮಕ್ತಬ್ ಹೋಗೋವ್ರ ಮಕ್ಕಳಿಗೆ ನೋಡ್ರಿ ಅವ್ರ ಬ್ಯಾಗ ಅವ್ರ ಪುಸ್ತಕ ಯಾವತ್ತು ಮುಂದಿರ್ತೈತಿ. ಅದಕ್ಕೆ ಹಿರಿಯರು ಅವಲೇಕರ ಹೇಳ್ತಾರ್ರಿ, ಈ ಹಿಂದಿರುವಂತ ಬ್ಯಾಗಿನ ವಿದ್ಯೆ ಯಾವತ್ತು ಹಿಂದಿರ್ತೈತಿ, ಈ ಮುಂದಿರುವಂತ ಪಾಠ್ಯ ಪುಸ್ತಕ ನೂರಾನಿ ಕಾಯ್ದಾ, ಅಮ್ಮ ಪಾರ, ದೀನಿ ತಾಲೀಮ್ ರಿಸಾಲ, ಮಕ್ತಬದ ಯಾವ ಪುಸ್ತಕ ಇರ್ತೈತಿ ಮುಂದೆ ಹಚ್ಕೋದು ಎದಿಗೆ ಹಚ್ಕೋತೀರಿ ಯಾವತ್ತು ಇದು ಮುಂದೆ ಇರ್ತೈತಿ. ಈ ವಿದ್ಯೆ ಇತ್ತಂದ್ರೆ ನಾವು ಮುಂದೆ ಮೊದಲು ನಮ್ಗೆ ಎಲ್ಲಾ ಕಲಿಸ್ರಿ. ನಾವ್ ಏನ್ ಹೇಳುದಿಲ್ಲ ಡಾಕ್ಟರ್ ಮಾಡಬೇಡ್ರಿ ಅಂತ ಹೇಳುದಿಲ್ಲ, ಡಾಕ್ಟರ್ ಮಾಡ್ರಿ, ಇಂಜಿನಿಯರ್ ಆಗ್ಬೇಕು, ಪ್ರೊಫೆಸರ್ ಆಗ್ಬೇಕು, ವಕೀಲರಾಗ್ಬೇಕು, ಎಲ್ಲಾ ಮಾಡ್ರಿ. ಆದ್ರೆ ಮೊದಲು ಅವಂಗ ದೀನ ಧರ್ಮ ಕಲಿಸ್ರಿ, ಮೊದಲು ಅವ್ನ ಪಕ್ಕಾ ಮುಸಲ್ಮಾನ್ ಮಾಡ್ರಿ. ಹಾ ಆದ ಕಾರಣ ಮಾಷಾ ಅಲ್ಲಾ ಶಿರೂರ್ ಗ್ರಾಮದೊಳಗ ನಮ್ಮ ಈ ಮೌಲಾನಿ ಕ್ಲಾಸ್ ಸಾಹೇಬರು ಶಿಷ್ಯರು ಮಾಷಾ ಅಲ್ಲಾ ಈ ಮಕ್ತಬ್ ಪ್ರೋಗ್ರಾಮ್ ಮಕ್ತಬ್ ನಡೆಸಾಕತ್ತಾರ. ಶಿರೂರದ ಹಿರಿಯರು ಮಾಷಾ ಅಲ್ಲಾ ಮಕ್ತಬ್ ನಡೆಸಾಕತ್ತಾರ. ನಮ್ಮ ಮುದ್ದು ಮಕ್ಕಳು ಬಹಳಷ್ಟು ದೀನದ ಬುದ್ಧಿ ಮಾತು ಹೇಳ್ಯಾರ. ನಾನು ಇವ್ 4-5 ಮಾತು ಈ ಔಲಿಯಾಕರಾಮರು ಈ ಉಲಮಾಕರಾಮ ಒಳಗೆ ಕೂತು 4-5 ಮಾತು ತಮ್ಮಲ್ಲಿ ಪ್ರವಾದಿ ಮೊಹಮ್ಮದ್ ಸಲಾಸ್ ಹೇಳಿರುವಂತ ಮಾತ್ರ ಹೇಳೇನಿ. ತಾವೆಲ್ಲರೂ ನಿಯತ್ ಮಾಡ್ರಿ, ನಾನು ನಿಯತ್ ಮಾಡ್ತೀನಿ ಇನ್ಶಾ ಅಲ್ಲಾ. ನಾನು ದೀನ ಧರ್ಮ ಕಲಿತೀನಿ ಮತ್ತು ಕುರಾನನ್ನು ಕಲಿತೀನಿ, ನಮಾಜನ್ನು ಕಲಿತೀನಿ. ನೋಡ್ರಿ ಯಾರು ಕಲಿತಾರ್ರಿ, ಒಬ್ಬ ವಿಮಾನ ನಡೆಸೋದು ಕಲ್ಸಾನ, ಆದ್ರೆ ಸೈಕಲ್ ಕಲ್ಸಿಲ್ಲ. ಅವಂಗ ಸೈಕಲ್ ನಡೆಸೋದು ಕಷ್ಟ ಇರ್ತೈತಿ, ಆದ್ರೆ ವಿಮಾನ ನಡೆಸ್ತಾನ. ಸೈಕಲ್ ಕಲಿಯೋದು ಬಹಳ ಸರಳ ಐತಿ, ಆದ್ರ ಅವ ಸೈಕಲ್ ಕಲ್ತಿಲ್ಲ, ಆದ್ರೆ ವಿಮಾನ ನಡೆಸೋದು ಕಲ್ಸಾನ. ಅವ್ನ ಸೈಕಲ್ ನಡೆಸೋದು ಕಷ್ಟ ಐತಿಲ್ರಿ. ಆದ್ರೆ ಯಾರು ಕಲಿತಾರಲ್ರಿ ಅವ್ರಿಗೆಲ್ಲಾ ಸರಳ ಆಕೈತಿ. ತಾವು ಎಲ್ಲರೂ ನಿಯತ್ ಮಾಡ್ರಿ ಇನ್ಶಾ ಅಲ್ಲಾ. ನಾವು ಮಾಷಾ ಅಲ್ಲಾ ಶಿರೂರ್ ಗ್ರಾಮದೊಳಗ ಮಕ್ಕಳು ಓದಾಕತ್ತಾರ. ನಮ್ ಬಹಳಷ್ಟು ಅಕ್ಕ ತಂಗಿಯಂದರು ತಾಯಿಯಂದರು ಅದಾರ. ಆದ್ರ ಅವ್ರ ಜೀವನದಲ್ಲಿ ದೀನ ಧರ್ಮ ಬರ್ಬೇಕಾದ್ರ ಏನ್ರಿ ಅವರಲ್ಲಿನ ದೀನ ತಾಲೀಮ್ ಮಕ್ತಬೆ ಬಾಲಿಗಾನ್ ಹೆಣ್ಣು ಮಕ್ಕಳ ಸಲುವಾಗಿ ಜೇವರ ಇಲ್ಮ್ ಅವರಲ್ಲಿ ದೀನ, ತಾಯಂದರ ಜೀವನದಲ್ಲಿ ದೀನ ಧರ್ಮ ಇತ್ತಂದ್ರ ಮಕ್ಕಳಲ್ಲಿ ಬರ್ತೈತಿ. ಯಾಕಂದ್ರೆ ತಾಯಿ ಮೊದಲನೇ ಮದರಸಾ, ಅವರ ಜೀವನದಲ್ಲಿ ದೀನ ಧರ್ಮ ಪ್ರವಾದಿ ಪೈಗಂಬರ್ ಸುನ್ನತ್ ಶರೀಯತ್ ಹಲಾಲ್ ಹರಾಮ್ ಪಾಕ್ ನಾಪಾಕ್ ಅನ್ನುವಂತ ವಿದ್ಯೆ ಇತ್ತಂದ್ರ ನಮ್ಮ ಮಕ್ಕಳು ಉಲ್ಲೇಖರಾಮ್ ಹಾಕಾರ, ಕುತುಬ್ ಹಾಕಾರ, ಗೌಸ್ ಹಾಕ್ತಾರ, ದಸ್ತಗೀರ್ ಹಾಕಾರ, ಪೀರ್ ಆಗಾಗ ಸಾಧ್ಯ ಐತಿ. ಮಕ್ಕಳಲ್ಲಿ ಇಲ್ಲ. ಹೆಣ್ಣ ಮಕ್ಕಳು ಮನೆಯೊಳಗ ಮೊಬೈಲ್ ನೋಡ್ಕತ್ ಕೂತಾರ ಏನ್ರಿ, ಇವ್ ಡ್ರಾಮಾ ನೋಡಕತ್ತಾರ. ಆ ಡ್ರಾಮಾದೊಳಗೆ ಏನ್ ಕಲ್ಸಾಕತ್ತಾರ? ಸುಳ್ಳು ಹೇಳುದು ಕಲ್ಸಾಕತ್ತಾರ, ತುಡುಗು ಮಾಡುದು ಕಲ್ಸಾಕತ್ತಾರ, ಪ್ರೀತಿ ಪ್ರೇಮ ಹೆಂಗ್ ಮಾಡ್ಬೇಕು, ಹೆಂಗ್ ಓಡ್ಬೇಕು, ಹೆಂಗ್ ತಗೊಂಡ್ ಹೋಗ್ಬೇಕು ಇದ ಕಲ್ಸಾಕತ್ತಾರ. ನೋಡಿ ಅದ ಮೊಬೈಲ್ ನೊಳಗೆ ನಾವಿದ್ದೀವಿ ಅಂದ್ರ ನಮ್ಮ ಮಕ್ಕಳ ತರಬೇತಿ ಎಲ್ಲಿ ಮಾಡ್ತೀವಿ? ಇವತ್ತು ಶಿರೂರ್ ಗ್ರಾಮ ಮಕ್ತಬ್ ಮುಖಾಂತರ ಮಕ್ಕಳಿಗೆ ದಿನದ ವಿದ್ಯೆ, ಮಕ್ಕಳಿಗೆ ಚಲೋ ತಾಲೀಮು ತರಬೇತಿ ಆಗಿ ಮಕ್ಕಳು ಮುಂದೆ ದೀನು ಬರಲಿ ಅನ್ನುವಂತ ಉದ್ದೇಶದಿಂದ ಈ ಇಸ್ಲಾಂ ತಂಜೀಮ್ ಕಮಿಟಿಯವರು ಮತ್ತು ಉಲಮಾಕರಾಮ್ ಮೆಹನತ್ ಮಾಡಕತ್ತಾರ. ತಾವೆಲ್ಲರೂ ಈ ಮಕ್ತಬ್ ಕಲಿಸಿರುವಂತ ಉಸ್ತಾದ ಮತ್ತು ಗುರುಗಳಿಗೆ ಸಾಥ್ ಕೊಡ್ರಿ, ಈ ಕಮಿಟಿಯವರಿಗೆ ಸಾಥ್ ಕೊಡ್ರಿ. ಎಲ್ಲಾ ಮನೆಯೊಳಗ ಶಿರೂರ್ ಗ್ರಾಮದೊಳಗೆ 200 ಮನಿ ಅದ ಅಂದ್ರ ಒಂದ್ ಮನೆಯೊಳಗೆ 2 ಮಕ್ಕಳು ಇದ್ರೆ ಎಷ್ಟು ಮಕ್ಕಳು ಆಗ್ತಾರ್ರಿ? 400 ಮಕ್ಕಳು. ಎಷ್ಟು ಮಕ್ಕಳು ಅದಾರ್ರಿ? ಬಾಳ ಅಂದ್ರೆ 70-60 ಮಕ್ಕಳು ಅದಾರ. ಮನೆಯೊಳಗ ಮಕ್ಕಳು ಇಲ್ರ? ನಮ್ ಹಿರಿಯರು ಮೊನ್ನೆ ಹೇಳಿದ್ರು, ನಮ್ಮ ಗ್ರಾಮೀಣ ಇಲೆಕ್ಷನ್ ಅದೊಳಗ ಒಂದು ಓಟಿನ ಸಲುವಾಗಿ ಕೈಯ ಕಾಲ ಮುಗಿದು ಒಂದು ಮನೆಗೆ 10 ಸಲ ಹೋಗಿ ಕೈ ಜೋಡಿಸಿ, ಸಾಹೇಬ್ರ ನೀವು ಒಂದು ಓಟ್ ಹಾಕಿದ್ರ ಬರ್ತೀನಿ ಅಂತ ಹೆಂಗ್ ಕೈ ಕೂಡಿಸಿ ಹೋಗಿ ಮನೆಗೆ ಹೋಗಿ ಭೇಟಿ ಹಾಕಾನ. ಹಂಗ ಇಸ್ಲಾಮಿಕ್ ತಂಜೀಮ್ ಕಮಿಟಿ ಶಿರೂರ್ ಐತಿಲ್ಲ, ಒಂದೊಂದು ಮನೆಗೆ ಹೋಗಿ ಕೈ ಜೋಡಿಸಿ ಭೇಟಿ ಆಗ್ರಿ. ನೀವು ಮಕ್ಕಳಿಗೆ ಮುಂಜಾನೆ 6:30ರಿಂದ 8:30 ತನ ಮಕ್ತಬ್ ಕಳಿಸ್ರಿ ಅಂತ ನೀವು ಹೋಗಿ ದಾವತ್ ಕೊಡ್ಬೇಕು. ಕೊಡ್ತೀರಿ ಇನ್ಶಾ ಅಲ್ಲಾ? ಈ ದಾವತ್ ಕೊಟ್ರೆ ಈ ಮಕ್ಕಳಲ್ಲಿ ದೀನ ಧರ್ಮ ಬತ್ತು ಅಂದ್ರೆ ಮಕ್ತಬ್ ದೀನದ ಧರ್ಮ ಬತ್ತು, ಕುರಾನ್ ಪಠನೆ ಬತ್ತು, ಅಲ್ಲಾಹನ ಧ್ಯಾನ ಅವರಲ್ಲಿ ಬತ್ತ ಅಂದ್ರೆ ಮತ್ತ ಅವರು ಒಂದು ಚಲೋ ನಾಗರಿಕ ಆಗ್ಬೋದು. ಭಾರತ ದೇಶದ ಸಲುವಾಗಿ ನಮ್ಮ ದೇಶದ ಸಲುವಾಗಿ ದುಡಿಯೋರಾಗ್ತಾರ. ಮೊದಲು ಅವರಲ್ಲಿ ದೀನ ಧರ್ಮ ಬರಬೇಕು. ಆದ ಕಾರಣ ಇಂಥ ಸಂದರ್ಭದಲ್ಲಿ ಈ ಎಲ್ಲಾ ಧರ್ಮ ಪಂಡಿತರಲ್ಲಿ ಕೂತು ಮತ್ತು ನಮ್ಮ ಇಸ್ಲಾಂ ತಂಜೀಮ್ ಕಮಿಟಿ ಅವರು, ನಮ್ಮ ಉಲಮಾ ಉಪಾಧ್ಯಕ್ಷರಾಮರು ಈ ವಿದ್ಯಾರ್ಥಿಗಳು 4 ಮಾತಾಡುವಂತ ಅವಸರ ಕೊಟ್ಟರು. ತಮ್ಮೆಲ್ಲರಿಗೂ ನಾನು ಕೃತಜ್ಞತೆ ಶುಕ್ರಿಯಾನ ಹೇಳುತ್ತಾ ನನ್ನ ಭಾಷಣಕ್ಕೆ ವಿರಾಮ ಹೇಳ್ತಾನೋ. ಅದಕ್ಕ ಒಬ್ಬ ಕವಿ ಹೇಳ್ತಾನ್ರಿ, ಅರುವೆ ಗುರು ನುಡಿಯೇ ಜ್ಯೋತಿರ್ಲಿಂಗ, ಅರುವೆ ಗುರು ನುಡಿಯೇ ಜ್ಯೋತಿರ್ಲಿಂಗ, ದೈವೇ ಧರ್ಮದ ಮೂಲ ತರಂಗ. मोहम्मद की मोहब्बत सल्लल्लाहु अलैहि वसल्लम, मोहम्मद की मोहब्बत दीन हक की शर्त अव्वल है, इसी में एक कमी तो सब कुछ नामुकम्मल है। आमीन व मा अलैना इल्ला अल बलाग। जी तो चाह रहा था और सुने लेकिन वक्त साथ नहीं दिया। हम हजरत सदर मोहतरम से वादा करते हैं इंशाअल्लाह आपके बयान के अंदर जो भी बातें आए हम अपने जिंदगी में उतारेंगे इंशाअल्लाह। वैसे माइक परमिशन पुलिस वालों के जरिए से 10 बजे तक ही मिली रहती है कि कानून है, वक्त हो चुका है,
बस 2 मुख्तसर कार्रवाइयों के बाद मुख्तसर दुआ के जरिए से प्रोग्राम खत्म होगा। हमारे इस मकतब के 9 तलबा जो इम्तिहान में कामयाब हुए हैं उन्हें अभी 2-3 मिनट में इनामात देंगे, फिर उसके बाद एक और छोटी सी कार्रवाई है, फिर उसके बाद दुआ होगी। जिस तरह अभी तक आप संजीदगी के साथ बैठे हैं बस 2-4 मिनट और बैठे रहें। हाफिज महबूब साहब मकतब के उस्ताद तशरीफ लाएं, तलबा के नाम बुलाएं। तो जलिया स्टेज पर आकर इनाम लेकर चले गए। दूसरे नंबर पर बीबी चार हमारे उस्ताद हजरत मौलाना इखलास साहब इनाम देंगे। तीसरे इनाम पर दाऊद साहब तहसीलदार उनको इनाम देंगे मौलाना अयूब साहब। ये तीनों तलबा इकराम चले आए। पहले मुबीना लबख्श बकाशी, दूसरे इनाम पर बीबी जान मौलाना इखलास साहब देंगे। तीसरे इनाम के लिए दाऊद साहब तहसीलदार मौलाना अयूब साहब देंगे। और सारे दुआम के लिए अल्फा मकाशी उनको देंगे मुफ्ती उमर फारूक साहब। और दूसरे पर सादिया उनको देंगे मुफ्ती अयूब साहब। और तीसरे पर रहेंगे उमर फारूक उनको देंगे मौलाना खालिद साहब। उमर फारूक हीरेमनी। माशाअल्लाह हाफिज महबूब साहब बड़ी मेहनत के साथ यहाँ मकतब चला रहे हैं। हमारे शुरू के नौजवानों की जानिब से हाफिज महबूब साहब की खिदमत में तोहफा पेश किया जा रहा है। नौजवान जो हाफिज साहब के लिए तोहफा लाए हैं, मैं सदर मोहतरम से दरख्वास्त करता हूँ अपने दस्ते मुबारक से हाफिज महबूब साहब को नौजवानों का तोहफा पेश फरमाएं। अभी नमाज पढ़ना बाकी है। अब हमारा ये इजलास मदरसा दारुल तय्यबा, वैसे तो दुआ की जिम्मेदारी सदर मोहतरम साहब की होती है। हाफिज महबूब साहब की दरख्वास्त है कि हज़रत मौलाना मोहम्मद अयूब साहब मोहम्मदी की दुआ से हमारा जलसे का इख्तिताम हो। लिहाजा मैं मदरसा दारुल तय्यबा के मोहतरम साहब से दरख्वास्त करता हूँ मुख्तसर जामे दुआ के जरिए से हमारे इस जलसे को इख्तिताम तक पहुँचाएं। बिस्मिल्लाहिर्रहमानिर्रहीम अल्हम्दुलिल्लाहि रब्बिल आलमीन वल आक़िबतु लिल मुत्तक़ीन वस्सलातु वस्सलामु अला सय्यिदिल अंबिया'i वल मुरसलीन अल्लाहुम्मा अंतस सलाम व मिनकस सलाम तबारकता या ज़ल जलाली वल इकराम तबारकता या ज़ल जलाली वल इकराम तबारकता या ज़ल जलाली वल इकराम अल्लाहुम्मा इन्नका अफ़ूवुन करीमुन तुहिब्बुल अफ़्व फ़अफ़ु अन्ना या करीम اللهم إنا نجعلك في نحورهم ونعوذ بك من شرورهم اللهم إنا نعوذ بك من جهد البلاء ودرك الشقاء وسوء القضاء وشماتة الأعداء اللهم إن قلوبنا ونواصينا وجوارحنا بيدك لم تملكنا منها شيئا فإذا فعلت ذلك بنا فكن أنت ولينا واهدنا إلى سواء السبيل اللهم اهدنا واهد بنا اللهم اهد الناس جميعا اللهم اهدنا واهد بنا اللهم اهدنا واهد بنا واجعلنا سببا لمن اهتدى اللهم انا نسالك علما نافعا ورزقا واسعا وحلالا طيبا وعملا متقبلا وقلبا خاشعا والشفاء من كل داء اللهم زينا بزينة الإيمان واجعلنا هداة مهتدين اللهم واقية كواقية الوليد اللهم اغفر لأمة محمد صلى الله عليه وسلم ما تقدم من ذنبها وما تأخر وما سرت وما أعلنت ربنا تقبل منا إنك أنت السميع العليم وتب علينا إنك أنت التواب الرحيم اللهم يا الله يا رحمن يا رحيم اے اللہ ہمارے گناہوں کو معاف فرما یا اللہ خطایا سے درگزر فرما اے اللہ سیئات کو حسنات سے مبدل فرما اے اللہ ہم بہت بڑے قصوروار ہیں اے اللہ سیاکار ہیں اے اللہ پاپی ہیں اے اللہ مجرم ہیں اے اللہ اپنی کے گناہوں کا اقرار کرتے ہیں مولا آئندہ نہ کرنے کا مصمم ارادہ کرتے ہیں اے اللہ رات کے اندھیرے میں دن کے اجالے میں
जान कर अनजान कर जो सगीरा कबीरा गुनाह हुए माफ फरमा दे, अपने करम से माफ फरमा दे, अपने फजल से माफ फरमा दे। या अल्लाह तू रहीम है रहम फरमा, तू करीम है करम फरमा, आफू का मामला फरमा, आफियत का मामला फरमा, फजल का मामला फरमा, सत्तारी का मामला फरमा, गफ्फारी का मामला फरमा। या अल्लाह कदम कदम पर नुसरत फरमा, ए अल्लाह गायबी ताई शामिल हाल फरमा, तेरे ज़ात आली का ताल्लुक नसीब फरमा, तेरी मारिफत नसीब फरमा, तेरी पहचान अता फरमा। ए अल्लाह हम तमाम को नमाज़ों की पाबंदी की तौफीक नसीब फरमा, नमाज के अंदर खुशू खुजू नसीब फरमा, ऐसी नमाज में रहमत फरमा जो नमाज तूने अपने मुक़र्रबीन को अता फरमाई थी। ए अल्लाह नमाज पढ़ के अपने मसले हल कर लिया करते थे, ऐसी नमाज को हमें मश्क करने की, अदा करने की तौफीक नसीब फरमा, कुरान हदीस पर अपनी जिंदगी गुजारने की तौफीक नसीब फरमा, बेअमली जिंदगी से हमारी हिफाजत फरमा। ए अल्लाह इस वक्त में जो जलसा हुआ है इस जलसे को इंतहा कबूल फरमा। ए अल्लाह बच्चों ने बहुत से दुआएं सुन्नतें हदीसें सूरतें सुनाई, ए अल्लाह इसको भी इंतहा कबूल फरमा। ए अल्लाह उनके इल्म के अंदर अमल के अंदर तरक्की नसीब फरमा। ए अल्लाह ये मकतब जामिया शुरू को भी इंतहा कबूल फरमा, दिन दुगनी तरक्की अता फरमा, हासिल की असर से फितने की फितने से जालिम के जुल्म से खैर अंदाजी से पूरी पूरी हिफाजत फरमा, हर खैर को मुकद्दर फरमा, हर शय से हिफाजत फरमा। ए अल्लाह जो मुस्लिम तंजीम कमेटी यहाँ पर काम कर रही है वे अल्लाह उनकी बेहतरीन बदला अता फरमा, कदम को आगे बढ़ा करने की तौफीक नसीब फरमा दे। ए अल्लाह हम तमाम को जम कर रचुल कर रहने की तौफीक नसीब फरमा दे, आपस के अंदर उल्फतें मोहब्बतें पैदा फरमा दे। ए अल्लाह नफरतों अदावतों को खत्म फरमा, ए अल्लाह दुश्मनी को खत्म फरमा, मिलजुल कर एक बनकर नेक बनकर हम तमाम को दीन की दावत की तबलीग की मेहनत करने की तौफीक नसीब फरमा दे। ए अल्लाह अपनी रज़ा अता फरमा, लिल्लाहियत अता फरमा, खुलूसियत अता फरमा, हमें एक बना दे, हमें नेक बना दे। ए अल्लाह हम तमाम को हर एक की हक़ अदा करने की तौफीक नसीब फरमा दे। ए अल्लाह जो इस मकतब के अंदर असातिज़ा ए अल्लाह मेहनत कर रहे हैं उनकी मेहनत की इंतहा कबूल फरमा, अज़ीज़ आज़ीम से मालामाल फरमा। हमें जो बीमार है बीमारों को सेहत कामिला आजिला दाइमा मुस्तमिरा नसीब फरमा दे, परेशान हाल की परेशानी को दूर फरमा, जितने मक़रूज़ीन हैं उनकी कर्ज की अदायगी की सूरतें पैदा फरमा दे, हुस्न खात्मा नसीब फरमा दे, सुलह खात्मे से हिफाजत फरमा दे, अचानक की मौत से, हादसात की मौत से, ए अल्लाह एक्सीडेंट की मौत से, डूब कर कट कर चल कर, ए अल्लाह डॉक्टरों के हाथों का किनारा बनकर मरने से हमारी हिफाजत फरमा। ए अल्लाह ईमानी मौत नसीब फरमा, सजदे की मौत नसीब फरमा, तेरा रास्ते की मौत नसीब फरमा। ऐ मालिक दुनिया बकते बकते दुनिया की पूरी मौत मरने से हिफाजत फरमा दे। ए अल्लाह हमें ये हर एक की जायज़ तमन्ना को पूरी फरमा, हमें तो मांगना भी दिया था। ए अल्लाह हमने अपने गुमान के मुवाफिक मांगा है, ऐ मालिक तो अपने शाह नसीब फरमा। इस जलसे के लिए बहुत से बंदों ने ए अल्लाह जान लगाया, माल लगाया, ए अल्लाह उनकी जान लगाने को, माल लगाने को भी इंतहा कबूल फरमा। ए अल्लाह बेहतरीन बदला नसीब फरमा दे। इसी तरह से मकतब के लिए, दीन के लिए ए अल्लाह कदम को आगे बढ़ाते रहने की, ताउन करने की तौफीक नसीब फरमा दे। ए अल्लाह हमारे दुआओं को अपने करम से प्यारे आका मुहम्मद रसूलुल्लाह सल्लल्लाहु अलैहि वसल्लम सदके में ए अल्लाह जो स्टेज पर ए अल्लाह लोग अफराज उलमा इकराम के बरकत से हमारे दुआओं को कबूल फरमा। अल्लाहुम्मा इन्ना नस्अलुका मिन खैरि मा असअलका मिनहु हबीबुका सय्यिदुना मुहम्मद सल्लल्लाहु अलैहि वसल्लम व नऊदु बिका मिन शर्रि मा इस्तआदका मिनहु हबीबुका सय्यिदुना मुहम्मद सल्लल्लाहु अलैहि वसल्लम व अंतल मुस्तआन व अलैकल बलाग व ला हौला व ला कुव्वता इल्ला बिल्लाह जज़ल्लाहु अन्ना मुहम्मदन मा व ahluhu सल्लल्लाहु अलैहि वसल्लम सुब्हान रब्बिका रब्बिल इज्जति अम्मा यसिफून व सलामुन अलल मुरसलीन वल हम्दुलिल्लाह।